ಉದ್ದೇಶಿಸಿ ಬಳಸಿರುವ ಸರ್ಕಾರಕ್ಕೆ ಧಿಕ್ಕಾರ. ದಲಿತರ ಅಭಿವೃದ್ಧಿಗೆ ಕಾಯ್ದಿಟ್ಟ ಹಣವನ್ನು ಅನ್ಯ ಉದ್ದೇಶಕ್ಕೆ ಬಳಸಿದ ಸರ್ಕಾರಕ್ಕೆ ಧಿಕ್ಕಾರ. SCP ಹಣವನ್ನು ನುಂಗಿ ನೀರು ಕುಡಿದಿರುವ ಶಾಸಕರಿಗೆ ಧಿಕ್ಕಾರ. ಇಷ್ಟು ದೊಡ್ಡ ಬಂಗಲೆ ಕೆಳಗಡೆ ನಾವು ಕೂತಿದ್ದೀವಿ. ಈ ಬಂಗಲೆ ಹೇಗೆ ಬಂತು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ. ಇವತ್ತು ನಮ್ಮ ಶಾಸಕರು ಬಂಗಲೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅವರು ನಮ್ಮ ಜನ ಬೀದಿಯಲ್ಲಿ ನಿಂತಿದ್ದಾರೆ. ನಮ್ಮ ಅಕ್ಕ ತಂಗಿರು ಇವತ್ತಿಗೂ ಕೂಡ ಹಸಿವಿನಿಂದ ಕಂಗಾಲಾಗ್ತಾ ಇದ್ದಾರೆ. ಬಂಧುಗಳೇ, ನಿಮಗೆ ನೆನಪಿರ್ಬೋದು, ದಲಿತ ಚಳವಳಿ ಹುಟ್ಟೋದಕ್ಕಿಂತ ಮುಂಚೆ ಈ ರಾಜ್ಯದಲ್ಲಿ ನಮ್ಮ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿ. ನಮ್ಮ ಹಿರಿಯರು ಪೂರ್ವಿಕರು ಕಟ್ಟಿದಂಥ ಈ ಚಳವಳಿ ಇವತ್ತು ಈ ರಾಜ್ಯದಲ್ಲಿ ಪ್ರಶ್ನೆ ಮಾಡೋದನ್ನು ಕಲಿಸಿದೆ. ನಮ್ಮ ಬದುಕಿನ ಮೇಲೆ ನಡೀತಾ ಇರುವಂಥ ದಬ್ಬಾಳಿಕೆಯ ವಿರುದ್ಧ ಪ್ರಶ್ನೆ ಮಾಡ್ತಾ ಇದೆ. ನಮ್ಮ ಅಕ್ಕ ತಂಗಿಯರ ಮೇಲೆ ನಡೆದಂಥ ದೌರ್ಜನ್ಯಗಳ ಬಗ್ಗೆ ಇವತ್ತು ಪ್ರಶ್ನೆ ಮಾಡೋದನ್ನು ನಮ್ಮ ಚಳವಳಿ ಕಲಿಸಿದೆ. ಆದರೆ ಇವತ್ತಿಗೂ ಕೂಡ ನಮ್ಮ ಹೆಸರು ಹೇಳ್ಕೊಂಡು ಮೀಸಲು ಕ್ಷೇತ್ರಗಳಲ್ಲಿ ಗೆದ್ದು ಬರ್ತಾ ಇರುವಂಥ ಈ ಶಾಸಕರುಗಳು ನಮ್ಮ ಸಮುದಾಯಕ್ಕೆ ಅವರು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನೋದನ್ನು ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಈ ಹಿಂದೆ ಅನೇಕ ಸಂದರ್ಭಗಳಲ್ಲಿ ನಾವು ವಿಶೇಷವಾಗಿ ದಲಿತರ ಮೇಲೆ ನಡೀತಾ ಇದ್ದಂಥ ದೌರ್ಜನ್ಯಗಳು, ಹತ್ಯಾಕಾಂಡಗಳು, ಸುಲಿಗೆಗಳ ಮೇಲೆ ದಲಿತ ಚಳವಳಿ ಅನೇಕ ಹೋರಾಟಗಳನ್ನು ಈ ರಾಜ್ಯದಲ್ಲಿ ರೂಪಿಸ್ತು. ಈ ಹಿಂದೆ ಏನು ಉತ್ತರ ಭಾರತದಲ್ಲಿ ದಲಿತರ ಮೇಲೆ ನಡೀತಾ ಇದ್ದಂಥ ಹತ್ಯಾಕಾಂಡಗಳು, ಬೆಲ್ಚಿಯಲ್ಲಿ 11 ಜನರನ್ನು ಕೊಂದಾಕಿದ್ರು, ಸಾಧುಪುರಿ, ಮೈನ್ಪುರಿ, ವಿಲ್ಲುಪುರಂ ಇಂಥ ಅನೇಕ ಭಾಗಗಳಲ್ಲಿ ದಲಿತರನ್ನು ಪ್ರಾಣಿಗಳ ಥರ ಕತ್ತರಿಸ್ತಾ ಇದ್ದರು. ಅಂಥ ಸಂದರ್ಭದಲ್ಲಿ ದಲಿತರ ಜೀವವನ್ನು ರಕ್ಷಿಸಲಾರದಂಥ ಏಡಿಗಳಾದಂಥ ಆವತ್ತು MPಗಳು ಮತ್ತು MLAಗಳ ವಿರುದ್ಧ ದಲಿತ ಚಳವಳಿ ಇಡೀ ರಾಜ್ಯಾದ್ಯಂತ ಸಮರವನ್ನು ಸಾರಿತು. ಆ ಎಲ್ಲ ಶಾಸಕರುಗಳ ಮನೆ ಮುಂದೆ ಹೋರಾಟವನ್ನು ನಾವು ಮಾಡಿದ್ವಿ. ಇದೇ KGF ಅಲ್ಲಿ ಆವತ್ತು ದಲಿತರ ದೊಡ್ಡ ದನಿಯಾಗಿದ್ದಂಥ ಆರ್ಮುಗಂರವರ ವಿರುದ್ಧ ದಲಿತ ಚಳವಳಿ ಒಂದು ಬೃಹತ್ ಚಳವಳಿಯನ್ನು ಇಲ್ಲಿ ಕಟ್ಟಿಕೊಡ್ತು. ಆ ಸಂದರ್ಭದಲ್ಲಿ ದಲಿತ ಕಾರ್ಯಕರ್ತರ ಮೇಲೆ ಯಾವ ರೀತಿ ಹಲ್ಲೆ ಆಯಿತು ಅಂತ ಹೇಳಿ ಅವತ್ತು ಭಾಗವಹಿಸಿದಂಥ ಅನೇಕ ಹಿರಿಯರು ಚಳವಳಿಗಾರರಿಗೆ ಗೊತ್ತಿದೆ. ಆವತ್ತು ಸುರಿದಂಥ KGFನ ದಲಿತರ ರಕ್ತ ಮತ್ತೆ ಆರ್ಮುಗಂ ಅವರು ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದನ್ನು ನಾವು ನೆನಪು ಮಾಡ್ಕೊಳ್ಬೇಕಾಗತ್ತೆ. ಇವತ್ತು ರೂಪಕಲಾ ಮೇಡಮ್ ಅವ್ರಿಗೂ ನಾವು ಅದನ್ನೇ ಹೇಳಬೇಕಾಗತ್ತೆ. ದಲಿತರ ಚಳವಳಿಯನ್ನು ನೀವೇನಾದರೂ ಮೈ ಮೇಲೆ ಎಳ್ಕೊಂಡ್ರೆ ನಿಮ್ಮ ರಾಜಕೀಯ ಭವಿಷ್ಯ ಖತಮ್ ಅನ್ನೋದನ್ನು ನಾವು ಹೇಳೋಕ್ಕೆ ಇಷ್ಟಪಡ್ತೇವೆ. ದಲಿತ ಸಂಘರ್ಷ ಸಮಿತಿನ ಕೆಣಗಿದವರು ದಲಿತ ಸಂಘರ್ಷ ಸಮಿತಿಯ ವಿರುದ್ಧ ಏನಾದರೂ ಅವರ ತಂಟೆಗೆ ಬಂದರೆ ಅಥವಾ ಅವ್ರನ್ನ ಮೈ ಮೇಲೆ ಎಳ್ಕೊಂಡ್ರೆ ಅವರ ರಾಜಕೀಯ ಬದುಕು ಅದು ಅಲ್ಲಿಗೆ ನಿರ್ನಾಮ. ಅದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ಕೊಡಬಲ್ವಿ. 83ರಲ್ಲಿ ದಲಿತ ಸಂಘರ್ಷ ಸಮಿತಿ ಕೊಟ್ಟ ಕರೆಗೆ ಅವತ್ತು ಗುಂಡೂರಾವ್ ಸರ್ಕಾರನೇ ಉರುಳಾಗಿದ್ದನ್ನು ಚರಿತ್ರೆಯಲ್ಲಿ ನಾವು ನೋಡ್ಬೋದು. ಅವತ್ತು ರೈತ ಚಳವಳಿ, ಭಾಷಾ ಚಳವಳಿ, ದುಡಿಯುವ ಜನರು, ಶ್ರಮಜೀವಿಗಳು ಎಲ್ಲ ಒಂದಾಗುವ ಮೂಲಕ ಆ ಒಂದು ಕಾಂಗ್ರೆಸ್ ಸರ್ಕಾರವನ್ನು ಧೂಳಿಪಟ ಮಾಡಿದ್ದನ್ನು ಕೂಡ ನಾವು ಇವತ್ತು ಗಮನಿಸಬೇಕಾಗುತ್ತೆ ಬಂಧುಗಳೇ. ಹಾಗಾಗಿ ದಲಿತ ಚಳವಳಿ ಇವತ್ತು ದಲಿತ ಸಮುದಾಯದಲ್ಲಿ ಒಂದು ಹೊಸ ಎಚ್ಚರವನ್ನು ಮತ್ತು ಅವರಲ್ಲಿ ಪ್ರಶ್ನಿಸುವ ಒಂದು ಶಕ್ತಿಯನ್ನು ನೀಡೋದನ್ನು ನಾವು ಯಾರು ಕೂಡ ಮರಿಬಾರ್ದು. ಇವತ್ತು ದಲಿತ ಚಳವಳಿ ಯಾಕೆ ಇವತ್ತು ನಾವು ಈ ಪ್ರಶ್ನೆಯನ್ನು ಎತ್ಕೊಳ್ತಾ ಇದ್ದೀವಿ? ಸ್ವಾತಂತ್ರ್ಯದ 77 ವರ್ಷಗಳಲ್ಲೂ ಕೂಡ ನಮ್ಮ ಪರಿಸ್ಥಿತಿ ಏನು ಬದಲಾಗಿದೆಯಾ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹೀಗಾಗಿ ಕರ್ನಾಟಕದಲ್ಲಿ ಕಳೆದ 15-20 ವರ್ಷಗಳಿಂದ ನಾವು ಸತತವಾದ ಹೋರಾಟಗಳನ್ನು ರೂಪಿಸ್ತಾ ಬರ್ತಾ ಇದ್ದೀವಿ. ದಲಿತರ ಸಬಲೀಕರಣಕ್ಕಾಗಿ ವಿಶೇಷವಾದ ಒಂದು ಕಾನೂನನ್ನು, ಕಾಯ್ದೆಯನ್ನು ನೀವು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತಾ ಬರ್ತಾ ಇದ್ದೀವಿ. ಅದರ ಪರಿಣಾಮವಾಗಿ ಹಿಂದೆ SM ಕೃಷ್ಣ ಇದ್ದಾಗ ಕಾಮಗಾರಿಗಳಲ್ಲಿ 5% ಮೀಸಲಾತಿಯನ್ನು ಕೊಡ್ತೀವಿ ಅಂತ ಹೇಳಿದ್ರು, ಅದು ಅಲ್ಲಿಗೆ ಬಿದ್ದೋಯ್ತು. ಅದಾದ ಮೇಲೆ ಹೋರಾಟ ತೀವ್ರವಾಯಿತು.
ಹೋರಾಟ ತೀವ್ರವಾದ ಮೇಲೆ 2013ರಲ್ಲಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಯಾಗಿ ಸರ್ಕಾರವನ್ನು ವಹಿಸ್ಕೊಂಡ ಮೇಲೆ ದಲಿತ ಚಳುವಳಿಯ ಹೋರಾಟಕ್ಕೆ ಅವರು ಸ್ಪಂದನೆ ಮಾಡಿದ್ರು. ಸ್ಪಂದನೆ ಮಾಡುವ ಮೂಲಕ 2013ರಲ್ಲಿ SCP ಮತ್ತು TSP ಕಾಯ್ದೆಯನ್ನು ಈ ವರ್ಗಗಳು, ಈ ಸಮುದಾಯಗಳೇನಿದ್ದಾವೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಅಂದರೆ ಹಣವನ್ನು ಜನಸಂಖ್ಯೆಗೆ ಅನುಗುಣವಾಗಿ ಹಣವನ್ನು ಮೀಸಲಾಗಿ ಇಡ್ತೀವಿ ಅನ್ನುವಂತಹ ಕಾಯ್ದೆಯನ್ನು ರೂಪಿಸಿದ್ರು. ಈ ಹಿಂದೆ ಆಂಧ್ರದಲ್ಲಿ ಈ ಒಂದು ಕಾಯ್ದೆ ಇದ್ದರೂ ಕೂಡ ಆ ಕಾಯ್ದೆಯಲ್ಲಿ ಈ ಕಾನೂನಿನ ಅಂಶಗಳಿರಲಿಲ್ಲ. ಆದರೆ ದಲಿತ ಸಂಘರ್ಷ ಸಮಿತಿ ಹೋರಾಟದ ಮೇರೆಗೆ 2013ರಲ್ಲಿ ಕಾಯ್ದೆ ಆಯಿತು. 2000ರಲ್ಲಿ ಅದು ಜಾರಿ ಆಯಿತು. ಸಿದ್ದರಾಮಯ್ಯನವರು ಮಂಡಿಸಿದಂಥ ಮೊದಲನೇ ಬಜೆಟಲ್ಲಿ 15,000 ಕೋಟಿಗಳನ್ನು ಈ ಸಮುದಾಯಗಳ ಸಬಲೀಕರಣಕ್ಕಾಗಿ ನಾವು ಇಟ್ಟಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದ್ರು. ನಾವು ಇದು ಒಂದು ಕ್ರಾಂತಿಕಾರಿ ಕಾಯ್ದೆ ಅಂತ ಹೇಳಿ ನಾವು ಸ್ವಾಗತಿಸಿದ್ದು ನಿಜ ಅದು. ಆದರೆ ನಂತರ ಏನಾಯಿತು? 2015ರಿಂದ ಇವಾಗ 2023, 24 ಮತ್ತು 24-25ರ ಈ ಒಂದು ಬಜೆಟ್ನಲ್ಲಿ ನಮಗೆ ಒಟ್ಟು ಕೊಟ್ಟಿರುವಂಥದ್ದು 2,50,00,000 ಅಂತ ಹೇಳಿ ಇವತ್ತು ಸರ್ಕಾರ ಹೇಳ್ತಾ ಇದೆ. ಹಾಗಾದರೆ ಈ ಹಣ ಎಲ್ಲೋಯ್ತು? ನಮ್ಮ ಬಡತನ ಏನಾದರೂ ಕಮ್ಮಿ ಆಗಿದೆಯಾ? ನಮ್ಮ ಭೂಮಿ ಏನಾದರೂ ಸಿಕ್ಕಿದೆಯಾ? ನಮಗೆ ಉದ್ದಿಮೆಗಳಲ್ಲಿ ಪಾಲೇನಾದರೂ ಇದೆಯಾ? ಯಾವುದಕ್ಕೂ ಕೂಡ ಉತ್ತರ ಇಲ್ಲ ಇವತ್ತು ಸರ್ಕಾರದಲ್ಲಿ. ಆದರೆ ನಮ್ಮ ಹೆಸರಲ್ಲಿ ಕೋಟಿ ಹಣ ಇವತ್ತು ಹರಿದು ಹೋಗ್ತಾ ಇದೆ. ಇವತ್ತು ಇಂಥ ಶಾಸಕರುಗಳು ಈ ರೀತಿ ಹಣ ಯಾಕೆ ದುರುಪಯೋಗ್ತಾ ಇದೆ ಅಂತ ಕೇಳೋದಕ್ಕೂ ಇವರಿಗೆ ನಾಲಿಗೆ ಇಲ್ಲ. ಇವರಿಗೆ ನಾಲಿಗೆ ಬಿದ್ದೋಗ್ಬಿಟ್ಟಿದೆ ಇವರಿಗೆ ಇವತ್ತು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಪೂನಾ ಒಪ್ಪಂದಕ್ಕೆ ಸೈನ್ ಹಾಕಿ ಹೊರಗಡೆ ಬರುವಾಗ ಪತ್ರಕರ್ತರು ಕೇಳ್ತಾರೆ ಬಾಬಾ ಸಾಹೇಬರನ್ನು, ನೀವು ನಿಮ್ಮದಲ್ಲದ ಒಂದು ಏನು ನೀವು ಪ್ರತ್ಯೇಕವಾದಂಥ ಮತಕ್ಷೇತ್ರಕ್ಕೆ ನಿಮ್ಮ ಬೇಡಿಕೆಯನ್ನು ಇಟ್ಟಿದ್ದೀರಿ, ಸಪ್ರೇಟ್ ಎಲೆಕ್ಟ್ರೇಟ್ಗೆ ನೀವು ಬೇಡಿಕೆಯನ್ನು ಇಟ್ಟಿದ್ದೀರಿ, ಆದರೆ ಆ ಬೇಡಿಕೆ ಈಡೇರಲಿಲ್ಲ. ಇವತ್ತು ನೀವು ಈ ಪೂನಾ ಒಪ್ಪಂದಕ್ಕೆ ರುಜು ಹಾಕಿ ಬಂದಿದ್ದೀರಲ್ಲ, ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂತ. ಆಗ ಬಾಬಾ ಸಾಹೇಬ್ರು ಹೇಳ್ತಾರೆ, ನಾನು ಬ್ರಿಟಿಷರ ಹತ್ರ ಹೋರಾಟವನ್ನು ಮಾಡಿ ಅವರ ವಿರುದ್ಧ ಬಹುದೊಡ್ಡ ರೀತಿಯ ನನ್ನ ಒಂದು ಹೋರಾಟವನ್ನು ಮಾಡಿ ಇವತ್ತು ನಾನು ನನ್ನ ಸಮುದಾಯಕ್ಕಾಗಿ ಈ ಪ್ರತ್ಯೇಕ ಮೀಸಲು ಕ್ಷೇತ್ರಗಳನ್ನು ತೆಗೆದುಕೊಂಡು ಬಂದೆ. ಆದರೆ ಗಾಂಧಿ ಮತ್ತು ಕಾಂಗ್ರೆಸ್ಸಿಗರು ಅದನ್ನು ನನ್ನಿಂದ ಕಿತ್ಕೊಂಡಿದ್ದಾರೆ ಅಂತ. ಹಾಗಾದರೆ ಮುಂದೆ ಈ ರಾಜಕೀಯ ಕ್ಷೇತ್ರಗಳು ಏನಾಗ್ಬೋದು? ಬಾಬಾ ಸಾಹೇಬ್ರು ಹೇಳ್ತಾರೆ, ಇವತ್ತು ಈ ಸಾಮಾನ್ಯ ಕ್ಷೇತ್ರಗಳ ಈ ಮೀಸಲು ಕ್ಷೇತ್ರಗಳಿಂದ ಗೆದ್ದು ಹೋದಂಥ ಈ ರಾಜಕೀಯ ಪಕ್ಷಗಳ ಶಾಸಕರುಗಳು ಅವರು ನಾಯಿಗೆ ಬೆಲ್ಟ್ ಹಾಕಿ ಕಟ್ತಾರಲ್ಲ, ಆ ರೀತಿಯ ಪಕ್ಷಗಳ ಬೀದಿಗಳಲ್ಲಿ ಪಕ್ಷಕ್ಕೆ ಕಟ್ಟುವ ನಾಯಿಗಳಿಗೆ ಬೆಲ್ಟ್ ಹಾಕೋದೋ ಥರ ಇರ್ತಾರೆ. ಅವರು ಯಾರು ಕೂಡ ಪಕ್ಷಗಳ ಬಗ್ಗೆ ಮಾತಾಡೋದಿಲ್ಲ ಅನ್ನುವಂಥ ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದನ್ನು ನಾವಿಲ್ಲಿ ನೆನಪು ಮಾಡ್ಕೊಳ್ಬೇಕಾಗುತ್ತೆ. ರಾಜಕೀಯ ಪಕ್ಷಗಳಲ್ಲಿ ಏನೇ ಆಗಿರಲಿ ಅವರು ಸಮುದಾಯದ ಹಿತ ಕಾಪಾಡಬೇಕು. ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರೊಂದು ಮಾತನ್ನು ಹೇಳಿದ್ರು ಅಸೆಂಬ್ಲಿಯಲ್ಲಿ, ನಿಮಗೆ ತಾಕತ್ತಿದ್ರೆ ನಮಗೆ ಒಕ್ಕಲಿ ಅಭಿವೃದ್ಧಿ ನಿಗಮಕ್ಕೆ 500 ಕೋಟಿ ಇಟ್ಟಿದ್ದೀರಲ್ಲ, ಅದರಲ್ಲಿ 1 ಪೈಸಾ ತಗೊಳ್ಳಿ, ಧೈರ್ಯ ಇದ್ದರೆ ನೋಡೋಣ ನಿಮಗೆ ಅಂದರು. ಉಸಿರೇ ಇಲ್ಲ ಕಾಂಗ್ರೆಸ್ ಪಕ್ಷದವ್ರ ಹತ್ರ. ಆದರೆ ದಲಿತರು ಹಣವನ್ನು ಹೇಗೆ ಬೇಕಾದರೂ ಕಬಳಿಸ್ಬೋದು, ಹೇಗೆ ಬೇಕಾದರೂ ದೋಚಬಹುದು. ಇವತ್ತು ಪರಿಸ್ಥಿತಿ ಅಲ್ಲಿಗೆ ಬಂದು ನಿಂತಿದೆ. ಇವ್ರು ಹೇಳ್ತಾರೆ, ನಾವು ಗ್ಯಾರಂಟಿಗಳಿಗೆ ದುಡ್ಡನ್ನು ಕೊಟ್ಟಿದ್ದೀವಿ ಅಂದರು. ಚುನಾವಣೆಯಲ್ಲಿ ಇವರೇನು ಹೇಳಿದ್ರು, ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ, ಅದು ಸಿದ್ದರಾಮಯ್ಯನವ್ರ ಮನೆಗೂ ಉಚಿತ, ಈ ಕಡೆ ಕೇಶ್ ಮುನಿಯಪ್ಪನ ಮನೆಗೂ ಉಚಿತ ಅಂದಮೇಲೆ ದಲಿತರಿಗೆ ಏನು ಬಂತು? ಅದರಲ್ಲಿ ಪರಿಶಿಷ್ಟರಿಗೆ ಏನಿದೆ? ಅದರಲ್ಲಿ ಎಲ್ಲರಿಗೂ ಉಚಿತ ಅಂದಮೇಲೆ ದಲಿತರಿಗೆ ಏನಾದರೂ ವಿಶೇಷವಾಗಿ ನೀವು ಕೊಡ್ತೀರಾ? ಕೊಡೋದಿಲ್ಲ. ಆದರೆ ನೀವು ಕೊಡುವಂಥ 52,000 ಕೋಟಿ ಏನು ನೀವು ಏರ್ ಮಾರ್ಕ್ ಮಾಡಿ ಇಟ್ಟಿದ್ದೀರಿ ಇವತ್ತು ಗ್ಯಾರಂಟಿಗಳಿಗೆ, ಅದಕ್ಕೆ ನಾವು ಬಳಸ್ತಾ ಇದ್ದೀವಿ SCP ದುಡ್ಡನ್ನು ಅಂತ. ನಿಮ್ಗೆ ಯಾರು ಹೇಳಿದ್ರು SCP ದುಡ್ಡು ಬಳಸಿ ಅಂತ? ಕಾನೂನಲ್ಲಿ ಹೇಳ್ತಾ ಇದೆಯಾ? ವಿಶೇಷ ಘಟಕ ಕಾಯ್ದೆ 2013 ಏನು ಹೇಳುತ್ತೆ? ಯಾವುದೇ ಕಾರಣಕ್ಕೂ ಕೂಡ
ಈ ಪರಿಶಿಷ್ಟರಿಗೆ ಮೀಸಲಾಗಿರುವಂಥ 1 ಪೈಸೆಯನ್ನು ಕೂಡ ನೀವು ಬೇರೆ ಕಡೆ ಬಳಸಬಾರ್ದು, ಅದು ಕಾನೂನಿಗೆ ಶಿಕ್ಷಾರ್ಹ ಅಪರಾಧ ಅಂತೇಳಿ. ಹಾಗಾದರೆ ಯಾರಿಗನ್ನ ಜೈಲಿಗೆ ಕಳಿಸ್ಬೇಕಾಗತ್ತೆ, ಯಾರ ಮೇಲೆ ನಾವು ಕಾನೂನು ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಅನ್ನೋದನ್ನು ಸರ್ಕಾರ ಯೋಚನೆ ಮಾಡಬೇಕು. ಹಾಗಾಗಿ ಬಂಧುಗಳೇ, ಇವತ್ತು ಸರ್ಕಾರ ಹೇಳ್ತಾ ಇದೆ ಗ್ಯಾರಂಟಿಗಳಿಗೆ ವಿಶೇಷ ಘಟಕ ಯೋಜನೆ ಕೊಡ್ತಾ ಇದ್ದೀವಪ್ಪ, ನಿಮಗೆ ಕೊಡ್ತಾ ಇದ್ದೀವಲ್ಲ, ಏನು ನಾವೇನು ಬಳಸ್ತಾ ಇಲ್ವಲ್ಲ ಅಂತಾರೆ. ಇವತ್ತಿಲ್ಲಿ ತಾಯಿಯಂದಿರು ಕುಳಿತಿದ್ದಾರೆ, ಅವ್ರು ಹೇಳ್ತಾರೆ ನಾವು 1480 ಕೋಟಿ ರೂಪಾಯಿನ ಶಕ್ತಿ ಯೋಜನೆ ಕೊಟ್ಟಿದ್ದೀವಿ, ಅಲ್ಲಿ SC ಮಹಿಳೆಯರು ಓಡಾಡ್ತಾವ್ರೆ ಅಂತಾರೆ. 1400 ಕೋಟಿ ಅಷ್ಟು ಓಡಾಡ್ತಾರ ನಮ್ಮವರು? ಹಾಂ, ಹಾಗಾದರೆ SC ಮಹಿಳೆಯರು ಅಂತ ಇವ್ರು ಹೆಂಗೆ ಕಂಡು ಹಿಡಿತಾರೆ? ಹೆಂಗಮ್ಮ ಕಂಡು ಹಿಡಿತಾರೆ ನಿಮ್ಮನ್ನು? ನೀವೇನಾದರೂ ಬೋರ್ಡ್ ಹಾಕ್ಕೊಂಡಿದ್ದೀರಾ? ಅಲ್ಲ, ಈ ಸರ್ಕಾರದ ಮೂರ್ಖತನ. ರಾಮಲಿಂಗಾರೆಡ್ಡಿ ಅವ್ರನ್ನ ಕೇಳ್ಬೇಕು ನೀವು, ಅವ್ರು ಹೇಳಿರೋದು ಇದು. ಅವರು ಹೇಳಿದರೆ ಸರ್ಕಾರ ಹೇಳ್ದಂಗೆನೆ ಅದು. ರಾಮಲಿಂಗಾರೆಡ್ಡಿ ಹೇಳ್ತಾನೆ ಅಂದರೆ ಸರ್ಕಾರ ಹೇಳ್ತಾ ಇದೆ ಅನ್ನಂಗೆ ನಾವು ಹೇಳ್ಬೇಕಾಗತ್ತೆ ನಾವು. ಹೀಗಾಗಿ ನಮ್ಮ ಹಣವನ್ನು 5 ಗ್ಯಾರಂಟಿಗಳಿಗೆ ಅವರು ಬಳಸ್ತಾ ಇದ್ದಾರೆ ಅಂತ ಇದ್ದಾರೆ. ಅವೆಲ್ಲವನ್ನು ಕೂಡ ನಮ್ಮ ಹಣವನ್ನು ದೋಚ್ತಾ ಇದ್ದಾರೆ. ಸೊ ಈ ದೋಚೋದನ್ನು ನಿಲ್ಲಿಸಬೇಕು ನಾವು. ಹಾಗಾಗಿ ಇವತ್ತು ಚಳವಳಿ ಆರಂಭ ಆಗಿದೆ. ಇವತ್ತು ನಮ್ಮ ಶಾಸಕರುಗಳು ಏನು ಈ ಮೀಸಲು ಕ್ಷೇತ್ರಗಳಿಂದ ಗೆದ್ದಿದ್ದಾರೆ, ಅವರಿಗೆ ಸರಿಯಾದ ಪಾಠವನ್ನು ಕಲಿಸೋದಕ್ಕೆ ಇವತ್ತು ನಾವು ತಯಾರಾಗಬೇಕಾಗತ್ತೆ ಬಂಧುಗಳೇ. ಇನ್ನೂ ಕೂಡ ಇವತ್ತು ಸಾಂಕೇತಿಕವಾಗಿ ಇವತ್ತು ಶಾಸಕಿ ಮನೆ ಮುಂದೆ ನಾವು ಬಂದಿದ್ದೀವಿ. ಆಗಲೇ 8 ಗಂಟೆಗೆ ಬಂದು ಮನವಿ ತೊಗೊಳ್ತೀನಿ ಅಂತ ನಮ್ಮ ರಾಮಣ್ಣ ಅವ್ರಿಗೆ ಹೇಳಿದಂಥ SN ನಾರಾಯಣ ಸ್ವಾಮಿ 5 ಗಂಟೆಗೆ ಓಡೋಗ್ಬಿಟ್ಟಿದ್ದಾನೆ. ಇಂಥ ಕತ್ಲಲ್ಲಿ ಓಡೋವರಿಗೆ ಓಟ್ ಹಾಕಿ ಗೆಲ್ಲಿಸೋದು 3 ಸಾರಿ ಗೆಲ್ತಾ ಇದ್ದಾರೆ. ಈ ಅಮ್ಮ 2 ಸಾರಿ ಗೆದ್ದೈತೆ. ಅಮ್ಮ ಮಾತಾಡಿದ್ದಾರೆ, ಅದು ಯಾವುದ್ರ ಬಗ್ಗೆ ಮಾತಾಡಿದ್ದಾರೆ? ಕ್ರೈಸ್ ಬಗ್ಗೆ ಮಾತಾಡಿದ್ದಾರೆ. ಆಯಿತು, ಸಂತೋಷ. ಕ್ರೈಸ್ ಇರೋದೇನಕ್ಕೆ? ಅಲ್ಲಿ ಲಕ್ಷಾಂತರ ಮಕ್ಕಳು ಓದ್ತಾ ಇದ್ದಾರೆ, ಅಲ್ಲಿ ಗುಣಮಟ್ಟದ ಶಿಕ್ಷಣ ಇದೆಯಾ? ಅಲ್ಲಿ ಮಕ್ಕಳಿಗೆ ಸರಿಯಾದಂಥ ಊಟೋಪಚಾರ ಇದೆಯಾ? ಅದಲ್ಲ, ಕಟ್ಟಡಗಳು ಬೇಕಂತೆ. ಕಟ್ಟಡಗಳಿಂದ ಏನು ಸಿಗುತ್ತೆ ನಿಮಗೆ? ಕಮಿಷನ್ ಸಿಗುತ್ತೆ. ನಮ್ಮ ಇಡೀ ಹಣವನ್ನು ಇವತ್ತು ರಸ್ತೆಗಳಿಗೆ, ನೀರಾವರಿಗೆ ಬೇಕಾಬಿಟ್ಟು ಚೆಲ್ತಾ ಇದ್ದಾರೆ. ಅದು ಎಲ್ಲೋ ಅಲ್ಲಿ ಊರ್ಗೌಡನ ಮನೆ ಇದ್ದರೆ ಇಲ್ಲಿಂದ ಈ SC ಮನೆಯಿಂದ ಶುರುವಾಗಿ ತಗೊಂಡೋಗಿ ಎಲ್ಲಿ ನಿಲ್ಲಿಸ್ತಾರೆ? ಬಿಲ್ ಎತ್ತೋದು ಯಾರು? ಶಾಸಕರು. ಹಳೆ ಕಲ್ಲು ಹೊಸ ಬಿಲ್ಲು. ಈ ದುಡ್ಡು ಹೊಡೆಯೋ ತಂತ್ರಕ್ಕೆ ಇವತ್ತು ನಮ್ಮ ದುಡ್ಡನ್ನು ಬಳಸ್ತಾ ಇದ್ದಾರೆ. ಸೊ ಹೀಗಾಗಿ ಇವತ್ತು ಇವರು 39,000 ಕೋಟಿ ಇವ್ರು ಕೊಟ್ಟಿದ್ದೀನಿ ಅಂತಾರೆ. ಅಲ್ಲಿ ಇನ್ನೊಬ್ರು ಇದ್ದಾರೆ ದೊಡ್ಡಪ್ಪ ಕೇಂದ್ರದಲ್ಲಿ. ಆಯಪ್ಪ ಅಟ್ಲೀಸ್ಟ್ UPA ಸರ್ಕಾರದಲ್ಲಾದರೂ ನರೇಗಾ ಯೋಜನೆಗೆ ಮತ್ತು ಬೇರೆ ಬೇರೆ ಯೋಜನೆಗಳಿಗೆ ಒಂದು ಸಾಕಷ್ಟು ಹಣವನ್ನು ವಿನಿಯೋಗ ಮಾಡ್ತಾಯಿದ್ರು. ಇವತ್ತು BJPಯಲ್ಲಿ ಕೇಂದ್ರ ಸರ್ಕಾರ BJP ಬಂದ ಮೇಲೆ ಇರುವಂಥ ಹಣವನ್ನು ಕೂಡ ಕಡಿತ ಮಾಡ್ತಾ ಬರ್ತಾವನೆ. ಉನ್ನತ ವ್ಯಾಸಂಗಕ್ಕಿದ್ದಂಥ ಹಣವನ್ನು ಕಡಿತ ಮಾಡಿದ್ದಾನೆ. ನಮ್ಮ ಮಕ್ಕಳು ಏನು ಹೈಯರ್ ಸ್ಟಡೀಸ್ಗೆ ಹೋಗಬೇಕಾಗಿತ್ತು ಅದನ್ನು ಕೂಡ ಎಲ್ಲವನ್ನು ಕಡಿತ ಮಾಡ್ತಾ ಬರ್ತಾ ಇದ್ದಾರೆ. ಹಿಂದೆ ಸೆಂಟ್ರಲ್ ಗೌರ್ಮೆಂಟೇ ಪೂರ್ಣ ಸ್ಕಾಲರ್ಶಿಪ್ನ GOE ಗೌರ್ಮೆಂಟ್ ನಿಮಗೆಲ್ಲ ಗೊತ್ತಿದೆ. GOE ಸ್ಕಾಲರ್ಶಿಪ್, ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕಾಲರ್ಶಿಪ್. ಮೋದಿಯವ್ರು ಬಂದ ಮೇಲೆ ಏನು ಮಾಡಿದ್ರು? ನಾವು ಅದೆಲ್ಲ ಕೊಡೋಕ್ಕಾಗೋದಿಲ್ಲ ರೀ, ನೀವು ಕೂಡ ನಾವು ಶೇರ್ ಹಾಕಿ, ನೀವು 40 ಹಾಕಿ ನಾನು 60 ಕೊಡ್ತೀನಿ ಅಂತೇಳಿ. ಈಗೇನು ಮಾಡಿದ್ದಾನೆ ಅಂದರೆ 30-60ಕ್ಕೆ ತಾನು ನಿಲ್ಲಿಸ್ಕೊಂಡಿದ್ದಾನೆ ಇವಾಗ. ಸೊ ಎಲ್ಲವನ್ನ ಖಾಸಗೀಕರಣದ ಕಡೆಗೆ ತೊಗೊಂಡೋಗ್ತಾ ಇದ್ದಾರೆ. ಹಾಗಾಗಿ ಬೆಳಗ್ಗೆ ರಾಮಣ್ಣ ಅವ್ರು ಹೇಳ್ತಾ ಇದ್ರು, ಅಂಬಾನಿಯ ಒಂದು ದಿನದ ಲಾಭ 1200 ಕೋಟಿ ಅಂತೆ, ಒಂದು ದಿನದ ಲಾಭ. ಹಾಗಾಗಿ ಅವನ ಮಗನಿಗೆ ಇನ್ನೂ 5,000 ಕೋಟಿ ಕಟ್ಟಿದಿರಾಗ ಮದುವೆ ಖರ್ಚು ಮಾಡಿದ್ದಾನೆ. 5,000 ಕೋಟಿ ಖರ್ಚು ಮಾಡಿ ಮಗನಿಗೆ ಇನ್ನೆಂಥ ಮದುವೆ ಮಾಡ್ತಾನಪ್ಪ? ಏನು ಆ ಅಮ್ಮ ಇನ್ನೇನು ತಿಂತಾಳೆ? ಅದು ಎಂಥ ಪಾಪ ಸೊಸೆಯನ್ನು ತಗೊಂಡು ಬಂದಿದ್ದಾನೆ ಅವನು. ನಮ್ಮ ಬಡವರು ಇವತ್ತು ಅದಕ್ಕೆ ಹೇಳ್ತಾ ಇದ್ರು, ಹಿಂದೂಸ್ತಾನ್ ಮೇ ಕ್ಯಾ ಪಹಚಾನ್ ಅಂದರೆ ನಂಗಾ ಬೂಕ ಹಿಂದೂಸ್ತಾನ್ ಅಂತ. ಅಂದರೆ ಹೊಟ್ಟೆಗಿಟ್ಟಿಲ್ಲ, ಮೈಗೆ ಬಟ್ಟೆ ಇಲ್ಲ, ಜುಟ್ಟಿಗೆ ಮಾತ್ರ ಹಾಂ ಈ ಥರ ಮಾಡ್ತಾವ್ರೆ. ಮೋದಿ ಸಾಹೇಬರು
ಅದೇ ದೇಶದಲ್ಲಿ ಭಾರಿ ಮುಂದುವರಿತಾ ಇದೆ ದೇಶ ಅಂತ ಹೇಳ್ತಾ ಇದ್ರೆ ಸಂವಿಧಾನದ ಬುಡವ ಅದರ ಎಲ್ಲ ಬೇರುಗಳನ್ನು ಒಂದೊಂದೇ ಕತ್ತರಿಸ್ತಾವ್ರೆ. ಅದಕ್ಕೆ ಇವತ್ತು ಏನು ಈ ಆರಂಭ ಆಗಿದೆ ಈ ಚಳುವಳಿ, ಮುಂದೆ ಇದು ಹೆಚ್ಚು ಇದು ತೀವ್ರ ಸ್ವರೂಪ ಪಡ್ಕೊಳ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಹಣ ಏನಿದೆ ಈ ಸಮುದಾಯಗಳ ಹಿತಕ್ಕಾಗಿಟ್ಟಂಥ ಹಣ ನಮ್ಮ ಮಕ್ಕಳ ಶಿಕ್ಷಣಕ್ಕೆ ಇದು ಬಳಕೆ ಆಗಬೇಕು. ಮತ್ತು ನಮಗೆ ಭೂಮಿ ಪಾಲು, ಭೂಮಿಯ ಒಡೆತನ ಏನಿದೆ, ಈಗ LPS ಲ್ಯಾಂಡ್ ಪರ್ಚೇಸಿಂಗ್ ಸ್ಕೀಮ್ ಅಂತ ನಿಮಗೆಲ್ಲ ಗೊತ್ತಿದೆ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಈಗ 6 ಭಾಗ ಮಾಡಾಕ್ಬಿಟ್ಟವ್ರೆ. ಎಲ್ಲೋ ಒಂದು ಕಡೆ ನಾವೆಲ್ಲ ಇದ್ವಿ ಅಂಬೇಡ್ಕರ್ ಹೆಸರಲ್ಲಿ. ಈಗ ಬೋವಿಗಳೇ ಬೇರೆ, ಲಂಬಾಣಿಗಳೇ ಬೇರೆ, ಒಲಿರೇ ಬೇರೆ, ಮಾದಿಗರೇ ಬೇರೆ, ವಾಲ್ಮೀಕಿಗಳೇ ಬೇರೆ, ನಮ್ಮನ್ನೆಲ್ಲ ತುಂಡು ಮಾಡಿ ಪಾಲಾಕೊಂಡಿದ್ದಾರೆ. ಈಗ ಅವರು ಒಂದು ಕಡೆ ತಿಂತಾ ಇದ್ದವ್ರನ್ನ ಏನು ಮಾಡಿದ್ರು, ಪಾಲು ಹಾಕ್ಬಿಟ್ಟು ಈಗ ಅದು ಗಂಜಿಗೂ ಸಾಕಾಗ್ದಿರಂಗೆ ಮಾಡಿದ್ದಾರೆ. 6 ಲಕ್ಷ ಅರ್ಜಿಗಳು ಇವತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಕೊಳಿತಾ ಬಿದ್ದಿದ್ದಾವೆ. ಎಷ್ಟು? 6 ಲಕ್ಷ ಅರ್ಜಿಗಳು ಕೊಳಿತಾ ಬಿದ್ದಿದ್ದಾವೆ. ಅದನ್ನೆಲ್ಲ ಇತ್ಯರ್ಥ ಮಾಡಬೇಕಾದ್ರೆ 600 ವರ್ಷ ಬೇಕಂತೆ. ನೀವು ಯೋಚನೆ ಮಾಡಬೇಕು, ಇನ್ನು ನಮ್ಮ ಸಮಸ್ಯೆ ಯಾವ ಗಂಭೀರತೆಯನ್ನು ಪಡ್ಕೊಂಡಿದೆ. ನಮಗೆ ಕೊಡ್ತಾ ಇರೋದು ಎಷ್ಟು? 120-130 ಕೋಟಿ ಕೊಡ್ತಾವ್ರೆ. ಅದನ್ನು ಯಾರಿಗೆ ಹಂಚಬೇಕು, ಯಾರಿಗೆ ಬಿಡಬೇಕು? ಅದರಿಂದ ಈ 39,000 ಕೋಟಿ ಪ್ಲಸ್ ಈಗೇನೆಲ್ಲ ಈಗಾಗಲೇ ದುಡ್ಡು ಹೊಡೆದಿದ್ದಾರಲ್ಲ, ಈ 2 ಲಕ್ಷ ಕೋಟಿ, ಆ 2 ಲಕ್ಷ ಕೋಟಿ ಈಗಾಗಲೇ ಆಂಧ್ರದಲ್ಲಿ ಅವರೇನು ಮಾಡಿದ್ದಾರೆ, ಫಲಾನುಭವಿಗಳಿಗೆ ನೇರವಾಗಿ ತಲುಪಿಸುವಂಥ ಒಂದು ಸರ್ಕಾರ ತಂದಿದೆ. TRS ಸರ್ಕಾರ ಅಲ್ಲಿ ಲಾಸ್ಟ್ ಟೈಮು ತಂದಿದ್ರು. ಅದು ಏನಾಗಿದೆ ಅದ್ರ ಬಗ್ಗೆ ಒಂದು ಅಧ್ಯಯನ ಆಗಬೇಕು. ಆ ಹಣ ನೇರವಾಗಿ ನಗದು ರೂಪದಲ್ಲಿ ಅವ್ರಿಗೆ ತಲುಪ್ತಾ ಇರೋದು, ಅದು ಹೇಗೆ ಆ ಜನರು ಬಳಕೆ ಮಾಡ್ಕೊಂಡಿದ್ದಾರೆ, ಆ ಪರಿಣಾಮ ಏನಾಗಿದೆ ಅನ್ನೋದ್ರ ಬಗ್ಗೆ ಅದನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಸರ್ಕಾರನೇ ತಂದಿರುವಂಥ ಒಂದು ವರದಿ, ಏನು ಮಾನವ ಅಭಿವೃದ್ಧಿಯ ಸೂಚ್ಯಾಂಕದ ಒಂದು ವರದಿ ಏನಿದೆ, ಆ ವರದಿ ಹೇಳುತ್ತೆ ದಲಿತರ ಪರಿಶಿಷ್ಟರ ಜೀವನ ಇದೆಲ್ಲ ಅದು ತುಂಬ ಹೀನಾಯವಾಗಿದೆ. ಸರಿಯಾದ ಮನೆ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಮಕ್ಕಳ ಶಾಲೆಯಿಂದ ಹೊರಗಡೆ ಹೋಗೋದು ಹೆಚ್ಚು ಆಗ್ತಾಯಿದೆ ಕಳೆದ ದಶಕಗಳಲ್ಲಿ ಅನ್ನುವಂಥ ವರದಿ ಇವತ್ತು ನಮ್ಮ ಕಣ್ಮುಂದೆ ಇದೆ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಶೀಲಿಸಬೇಕು. ನೀವು ಕೂಡಿ ಚಳುವಳಿ ಏನಿದೆ ಅದರ ಬಗ್ಗೆ ಪ್ರಶ್ನೆ ಮಾಡಬೇಕು, ಕೇಳಬೇಕು. ಈ ರೀತಿ ಬೇಕಾಬಿಟ್ಟು ದಲಿತರ ಹಣವನ್ನು ನಾವು ತಿಂದು ಚೆನ್ನಾಗಿರ್ತೀವಿ, ನೀರು ಕುಡಿತೀವಿ ಅನ್ನೋದಕ್ಕೆ ಅವಕಾಶ ನಾವು ಕೊಡದಿರನ್ನೇ ನಮ್ಮ ಹೋರಾಟವನ್ನು ತೀವ್ರಗೊಳಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ಏನು ಎಲ್ಲ ಭಾಗಗಳಿಂದ ನಮ್ಮ ಕಾರ್ಯಕರ್ತರು, ನಮ್ಮ ಚಳುವಳಿಯ ಪದಾಧಿಕಾರಿಗಳು, ವಿಶೇಷವಾಗಿ ನಮ್ಮ ತಾಯಂದಿರು, ಸಹೋದರಿಯರು, ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಿ. ಈ ಹೋರಾಟದ ನೀವೇ ಶಕ್ತಿ. ನೀವು ಈ ಚಳುವಳಿಯಲ್ಲಿ ಬಾಬಾ ಸಾಹೇಬ್ರು ಹೇಳ್ತಾರೆ, ಯಾವ ಚಳುವಳಿಯಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ಇಲ್ವೋ ಆ ಚಳುವಳಿ ಶೂನ್ಯ ಅಂತ ಮಾತನ್ನು ಹೇಳ್ತಾರೆ. ಹಾಗಾಗಿ ಈ ಚಳುವಳಿಯಲ್ಲಿ ತಾವು ಕೂಡ ಭಾಗವಹಿಸಿದಿರಿ. ನೀವು ಬಂದ ಈ ಹೋರಾಟ ಇನ್ನಷ್ಟು ಜನರಿಗೆ ತಲುಪಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಯಾರೋ ತೀರ್ಕೊಂಡಿದ್ದಾರೆ, ಈ ಅಮ್ಮ ಬರ್ತಾರೆ ಅಂತ APL ಹೇಳ್ತಾನೆ ಇದ್ದರು. ಹಂಗಾಗಿ ಅಲ್ಲಿ ಮೈಸೂರಲ್ಲಿ ತೀರ್ಕೊಂಡವರು ಅಥವಾ ಇಲ್ಲಿ ತೀರ್ಕೊಂಡವರು ಗೊತ್ತಿಲ್ಲ ನಮಗೆ. ಹಾಗಾಗಿ ಇಡೀ ಕರ್ನಾಟಕದಲ್ಲಿರುವಂಥ ರಾಜಕೀಯ ಪಕ್ಷಗಳ ಅಬ್ಬರಕ್ಕೆ ಇವತ್ತು ಮೈಸೂರು ಏನಾಗಿದೆಯೋ ಗೊತ್ತಿಲ್ಲ, ಅಲ್ಲಿ ನಡೀತಾ ಇದೆ ಇವತ್ತು ಪರಿಸ್ಥಿತಿ. ಆದರೆ ಮುಂದೆ ನಮ್ಮ ರಾಜ್ಯ ಇಲ್ಲಿ ಬಂದಿರುವಂಥ ಅಣ್ಣ, ಈಗ ವೆಂಕಟೇಶ್ ಅಣ್ಣ ಇದ್ದಾರೆ, ಇನ್ನು ಅನೇಕ ಮುಖಂಡರುಗಳು ಎಲ್ಲ ಬಂದಿದ್ದಾರೆ. ನಾವೆಲ್ಲ ಕೂಡಿ ಒಂದು ತೀರ್ಮಾನ ತಗೊಂಡು ಈ ರಾಜ್ಯದಲ್ಲಿ ನಮ್ಮ ಜನರ ಮಾನ ಪ್ರಾಣ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಇನ್ನಷ್ಟು ನಾವು ಶಕ್ತಿಯುತವಾಗಿ ಕಟ್ಟೋಣ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡೋದು. ಇವತ್ತು ಮೀಸಲು ಕ್ಷೇತ್ರದಿಂದ ಗೆದ್ದಿರೋರ ಮನೆ ಮುಂದುಗಡೆ ರೂಪಕಲಾ ಶಶಿಧರ್ ಮತ್ತು ನಾರಾಯಣಸ್ವಾಮಿ ಮನೆ ಮುಂದುಗಡೆ ಇವತ್ತು ನಾವು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಭಾಳ ಮುಖ್ಯವಾಗಿ ಧರಣಿ ಕಾರ್ಯಕ್ರಮ.
ಈಗಾಗಲೇ ಮಾವಳ್ಳಿ ಶಂಕರ್ ಹೇಳ್ದಂಗೆ SCP ಜಮೀನು ಆಕ್ಟ್ಗೆ ಸಂಬಂಧಪಟ್ಟಂತೆ 2013ರಲ್ಲಿ ಏನು ಕಾನೂನು ಬೆಳಗಾವಿಯಲ್ಲಿ ತಗೊಂಡ್ಬಂದರು, ಈ ಕಾನೂನು ತಗೊಂಬರೋದಕ್ಕೆ ದಲಿತ ಸಂಘರ್ಷ ಸಮಿತಿ ಕಾರಣ. ದಲಿತ ಸಂಘರ್ಷ ಸಮಿತಿ ಆಂಧ್ರದಲ್ಲಿ ನಡೀತಾ ಇದ್ದಂಥ ಹೋರಾಟವನ್ನು ಅಧ್ಯಯನ ಮಾಡಿ ಕರ್ನಾಟಕದಲ್ಲೂ ಇದನ್ನು ತರಬೇಕು ಅಂತ ಒತ್ತಡ ಹೇರಿದಾಗ ನಮ್ಮೆಲ್ಲರ ಹೋರಾಟದ ಪ್ರತಿಫಲದಿಂದ ಈ ಆಕ್ಟ್ ತಗೊಂಡ್ಬಂದಿದೆ. 24.1% ಏನಿದ್ದೀವಿ, ನಮ್ಮ ಒಟ್ಟು ಶೋಷಣೆಗೆ ಒಳಗಾಗಿರುವಂಥ ಸಮುದಾಯ SC ST SCP STP ಜನ ನಾವು ಹೇಳಿದ್ದೀವಿ. ಜನಸಂಖ್ಯೆಗೆ ಅನುಗುಣವಾಗಿ ಇದನ್ನು ತರಬೇಕು ಅಂತ ಮಾಡಿದ್ರು. ಹಾಗಾಗಿ 24.1%ಗೆ ಮೀಸಲು ಇಟ್ಟು ಈ ಹಣನ ಸ್ಪೇರ್ ಮಾಡಿದರು. ಹಾಗಾಗಿ ಒಟ್ಟಾರೆ ಮಾವಳ್ಳಿ ಹೇಳ್ದಂಗೆ ಈ 10-13 ವರ್ಷಗಳಲ್ಲಿ ಸುಮಾರು 2 ಲಕ್ಷಕ್ಕೆ ಮೇಲ್ಪಟ್ಟು ಈ ಹಣವನ್ನು ತೆಗೆದಿದ್ದಾರೆ ಸರ್ಕಾರದಿಂದ. ಇದನ್ನು 7D ಅನ್ನುವಂಥ ಆಕ್ಟು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಕೊಟ್ಟಿದ್ದರು. ಈ 7D ಮೂಲಕ ಯಾವುದಕ್ಕಾದರೂ ಬಳಸ್ಬೋದು ಈ ಹಣ ಅಂತ ಒಂದು ಲಿಬರಲ್ ಆಗಿ ಮಾಡಿದರು. ಹಾಗಾಗಿ ಮತ್ತೆ ಈಗ 7D ತೆಗಿಬೇಕು ಅಂತ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಮತ್ತೆ ಹೋರಾಟ ಮಾಡಿದ್ವಿ. ಆ 7D ತೆಗಿತೀವಿ ಅಂತ ಪ್ರಾಮಿಸ್ ಮಾಡಿದರು. ಅಧಿಕಾರಕ್ಕೆ ಬಂದ ತಕ್ಷಣ 23ರಲ್ಲಿ ಮೊದಲು ಆದ್ಯತೆ ಕೊಟ್ಟು 7D ತೆಗೆದು 7C ಸೇರಿಸಿದ್ದಾರೆ. 7C ಮೂಲಕನೂ ಯಾವುದೇ ಅನ್ಯ ಉದ್ದೇಶಗಳಿಗೆ ಬಳಸ್ಬೋದು ಅಂತ 7C ಇದೆ. ಈಗ ಮತ್ತೆ 7C ತೆಗೀರಿ ಅಂತ ಹೋರಾಟ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಹೀಗಾಗಿ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕೆ ಸಹಕಾರ ಮಾಡಬೇಕು ಅಂತಂದರೆ, ಮಾಡಬೇಕಾದ ಪರಿಸ್ಥಿತಿ ಏನು ಬಂತು ಅಂತಂದರೆ, ಕೇಂದ್ರದಲ್ಲಿ ಒಂದು ಸರ್ಕಾರ ನಡೆಸ್ತಾ ಇದ್ದಂಥ ಮೋದಿ ಸರ್ಕಾರ 10 ವರ್ಷಗಳ ಕಾಲ ಯಾವುದೇ ದಲಿತರ ಇಶ್ಯೂಸ್ ಬಗ್ಗೆ ಸ್ಪಂದಿಸ್ದಿರ ಇದ್ದರು. ಆಮೇಲೆ ದಲಿತರು ಹೋರಾಟಗಾರರನ್ನ UAPA ಆಕ್ಟ್ ಮೇಲೆ ಅರೆಸ್ಟ್ ಮಾಡಿ ಜೈಲ್ಗಿಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ರು. ಈ ಒಂದು ದಮನಕಾರಿ ನೀತಿಯನ್ನು ನಾವು ಏನು ಅನುಸರಿಸ್ಕೊಂಡು ಬಂದಿದ್ದಾರೆ, ಇದನ್ನು ನಾವು ಪ್ರಶ್ನಿಸಬೇಕಾಗಿತ್ತು. ಆ ಕಾರಣಕ್ಕಾಗಿ ನಮ್ಗೆ ಆಪ್ಷನ್ ಇರಲಿಲ್ಲ ಕಾಂಗ್ರೆಸ್ ಅಂದ್ಕೊಂಡ್ವಿ ನಾವು. ಹಾಗೆ ತೇಲ್ ತುಂಬೆ ಅಂತ ಇಂಟರ್ನ್ಯಾಷನಲ್ ರೆಪ್ಯುಟೇಷನ್ ಇರುವಂಥ ಒಬ್ಬ ಅಂಬೇಡ್ಕರ್ ಅವ್ರ ಫ್ಯಾಮಿಲಿಯವರು ರಮಾಬಾಯಿ ಅವ್ರನ್ನ ಮದುವೆ ಮಾಡ್ಕೊಂಡಿದ್ದಾರೆ. ಅವ್ರನ್ನ UAPAನಲ್ಲಿ ಅರೆಸ್ಟ್ ಮಾಡಿ 2 ವರ್ಷಗಳ ಕಾಲ ಬೇಲ್ ಸಿಗ್ದಂಗೆ ಜೈಲಲ್ಲಿ ಇಟ್ಟಿದ್ರು. ಹೀಗಾಗಿ ಇಡೀ ದೇಶದಲ್ಲಿ ನಡೆದಂಥ ಅನೇಕ ಹೋರಾಟಗಾರರನ್ನ UAPAನಲ್ಲಿ ಈಗ ಅರೆಸ್ಟ್ ಮಾಡುವಂಥ ಒಂದು ವಾತಾವರಣ ಇದೆ. ಅರುಂಧತಿ ರಾಯ್ ಅಂತ ತುಂಬ ಇಂಟರ್ನ್ಯಾಷನಲ್ಲು ತಿಳುವಳಿಕೆ ಇರುವಂಥ ಜ್ಞಾನ ಇರುವಂಥ ಒಟ್ಟು BJP ಸರ್ಕಾರದ ಆಡಳಿತ ವ್ಯವಸ್ಥೆಯನ್ನು ಅನಲೈಸ್ ಮಾಡಿ ಇವತ್ತು ಎಲ್ಲ ದೇಶಗಳಿಗೆ ಹೋಗಿ ಇದು ಮಾಡ್ತಾಯಿದ್ದಾರೆ. ಸಣ್ಣ ಕೇಸ್ನಲ್ಲಿ UAPA ಇದು ಮಾಡಿದ್ದಾರೆ. ಅಂದರೆ ಒಟ್ಟಾರೆ ಈ ಜಾತಿ ಪದ್ಧತಿ ಮನುಧರ್ಮ ಶಾಸ್ತ್ರದ ಆಧಾರದ ಮೇಲೆ ಏನು ಆಡಳಿತ ನಡೆಸ್ತಾ ಇತ್ತು ಸಂಘ ಪರಿವಾರದ ಮೂಲಕ, ಆ ದಮನಕಾರಿಯ ನೀತಿಯನ್ನು ವಿರೋಧಿಸೋದು ನಮ್ಮ ಕರ್ತವ್ಯ, ನಮ್ಮ ಎಕ್ಸಿಸ್ಟೆನ್ಸ್ ಪ್ರಶ್ನೆ ಅಂತೇಳಿ ನಾವು BJPಗೆ ಸೋಲಿಸುವಂಥ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡ್ವಿ. ಹಾಗಾಗಿ ಒಂದು ವ್ಯವಸ್ಥಿತವಾದಂಥ ಹೋರಾಟ ಕೂಡ ನಾವು ಇಡೀ ಕರ್ನಾಟಕದಾದ್ಯಂತ ನಡೆಸಿದ್ವಿ. ಹಾಗೆ ದೇಶದಾದ್ಯಂತ ಕೂಡ ಇದು ವೇವ್ ಕ್ರಿಯೇಟ್ ಆಯಿತು. ಈಗ ವಿರೋಧ ಪಕ್ಷಗಳು ಒಂದು ಅಸ್ತಿತ್ವಕ್ಕೆ ಬರುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ನಮ್ಮ ದಲಿತರಲ್ಲೇ ಬಂದಿರುವಂಥ ಅನೇಕ ಯೂತ್ಸ್ ಇವತ್ತು ಪಾರ್ಲಿಮೆಂಟ್ ಭವನಕ್ಕೆ ಹೋಗಿರೋದನ್ನು ನೋಡ್ತೀವಿ. ಅವರು ವಾದ ಮಾಡೋದನ್ನು, ಪ್ರಶ್ನೆಗಳನ್ನು ಎತ್ತೋದನ್ನು ನೋಡ್ತಾ ಇದ್ದೀವಿ. ಒಂದು ತಿಳಿಯಾದ ವಾತಾವರಣದಲ್ಲಿ ಡೆಮಾಕ್ರಸಿಗೆ ನಾವು ಪೂರಕವಾಗಿ ಡೆಮಾಕ್ರಸಿ ಉಳಿಸಬೇಕು ಅಂತ ಹೋರಾಟ ಮಾಡಿದ್ದೀವಿ. ಅದಕ್ಕೊಂದು ಸ್ಟೆಪ್ ಫಾರ್ವರ್ಡ್ ಸಿಕ್ಕಿದೆ. ಆದರೆ ಕರ್ನಾಟಕದಲ್ಲಿ ನಮಗೇನು ಪ್ರಾಮಿಸ್ ಮಾಡಿ 24.1% ತೆಗೆದು ಈಗ 2022-23ರಲ್ಲಿ 7,000 ಕೋಟಿ, 23-24ರಲ್ಲಿ 14,000 ಕೋಟಿ ರೂಪಾಯಿ ಏನು ಈ ಗ್ಯಾರಂಟಿ ಸ್ಕೀಮ್ಸ್ಗೆ ತೆಗೆದಿದ್ದಾರೆ. ಇದು ತುಂಬ ಅನ್ಯಾಯದ ಪ್ರಕ್ರಿಯೆಯಲ್ಲಿ ಕೇಂದ್ರ ಸರ್ಕಾರ ತೊಡಗಿಸ್ಕೊಂಡಿದೆ, ರಾಜ್ಯ ಸರ್ಕಾರ ಅಂತ ಬಯಸಿ ಮೊನ್ನೆ ಲಾಸ್ಟ್ ಮಂತ್ 26ನೇ ತಾರೀಕು ಮಹದೇವಪ್ಪ ಮನೆ ಮುಂದುಗಡೆ ಧರಣಿ ಮಾಡಿ ನಮ್ಮ 15 ಬೇಡಿಕೆಗಳನ್ನು ಅವ್ರ ಗಮನಕ್ಕೆ ತಂದು ನಾವು ಅವರಿಗೆ ಮನವರಿಕೆ ಮಾಡಿದ್ದೀವಿ. ಇದು ಕೂಡಲೇ ಗ್ಯಾರಂಟಿಗಳಿಗೆ ಕೊಟ್ಟಿರುವಂಥ ಹಣನ ವಾಪಸ್ ತರಬೇಕು ಅಂತ ಒಂದು ಡಿಮ್ಯಾಂಡು, ಮತ್ತು
ಹೈಕೋರ್ಟ್ ಆದೇಶ ಆಗಿದೆ, ನಮಗೆ ಬ್ಯಾಕ್ಲಾಗ್ ತುಂಬಬೇಕು ಅಂತ 6 ತಿಂಗಳೊಳಗೆ ತುಂಬಬೇಕು ಅಂತ ಆದೇಶ ಆಗಿದ್ರು ಕೂಡ ಅದರ ಬಗ್ಗೆ ಕಾಳಜಿ ವಹಿಸಿಲ್ಲ. ಇದನ್ನು ಕೂಡ ನೀವು ಕ್ರಿಯಾತ್ಮಕವಾಗಿ ಕೂಡಲೇ ಬ್ಯಾಕ್ಲಾಗ್ ತುಂಬುವಂಥ ಕೆಲಸಕ್ಕೆ ನೀವು ತೊಡಗಿಸ್ಕೋಬೇಕು ಅಂತ ಮಾಡಿದ್ವಿ. ಆಮೇಲೆ ಪ್ರಬುದ್ಧ ಅನ್ನುವಂಥ ಯೋಜನೆಯಲ್ಲಿ ಹೊರಗಡೆ ಯೂನಿವರ್ಸಿಟಿಯಲ್ಲಿ ಬೇರೆ ಬೇರೆ ದೇಶಗಳಲ್ಲಿರುವಂಥ ಒಂದು ಪ್ರತಿಭಾವಂತ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಆ ಇನ್ಸ್ಟಿಟ್ಯೂಷನ್ಗಳಲ್ಲಿ MS ಮಾಡೋದಕ್ಕೆ ಅವಕಾಶಗಳಿತ್ತು. ಅದನ್ನು ಕೂಡ ಸ್ಥಗಿತಗೊಳಿಸಿರೋದನ್ನು ಪ್ರಶ್ನೆ ಮಾಡಿದ್ವಿ. ಈಗೇನೋ ಮತ್ತೆ ಅದನ್ನು ರೀಥಿಂಕ್ ಮಾಡಿ ವಾಪಸ್ ತಗೊಳ್ತೀವಿ, ನಾವು ಮಾಡಿರುವ ನಾರ್ಮ್ಸ್ ಅಂತೇಳಿ ವಾಪಸ್ ಹೇಳಿದ್ರು. ಹೀಗಾಗಿ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟ ಕೇಂದ್ರ ಸರ್ಕಾರ ಪ್ರೈಮರಿ ಸ್ಕೂಲ್ ಸ್ಕಾಲರ್ಶಿಪ್ಪನ್ನು ಕಡಿತಗೊಳಿಸಿದ್ದನ್ನು ನಮಗೆ ನೋವು ತಂದಿತ್ತು. ಇವರು ಸ್ಕಾಲರ್ಶಿಪ್ಪನ್ನು ನಿಲ್ಲಿಸೋ ಥರ ಮಾಡ್ತಾ ಇರೋದು. ಸ್ಟೂಡೆಂಟ್ಸ್ ಎಲ್ಲ ಮಾಸ್ಟರ್ MBBS ಸ್ಟೂಡೆಂಟ್ಸ್ ಎಲ್ಲ ಮೊನ್ನೆ ಸ್ಟ್ರಗಲ್ ಮಾಡಿದ್ದಾರೆ, ನಮ್ಮ ಸ್ಕಾಲರ್ಶಿಪ್ 2 ತಿಂಗಳಿಂದ ಬರ್ತಾಯಿಲ್ಲ ಅಂತ. ಏನು ಮಾಡ್ತಾಯಿದ್ದಾರೆ ಸಮಾಜ ಕಲ್ಯಾಣ ಮಂತ್ರಿಗಳು ಅಂತ ನಮಗೆ ಪ್ರಶ್ನೆ ಬರುತ್ತೆ. ಹೀಗಾಗಿ ಈ ಒಟ್ಟಾರೆ ನಮ್ಮ ಬೇಡಿಕೆಗಳೇನಿದೆ ಇದು ನಮ್ಮ ರಾಜ್ಯದಾದ್ಯಂತ ವಿಸ್ತರಿಸ್ಕೊಳ್ಳೋಣ, ನಾವು ಹೆಚ್ಚು ಸಕ್ರಿಯವಾಗಿ ಭಾಗವಹಿಸ್ಕೊಳ್ಳೋಣ, ನಾವು ಪ್ರಜ್ಞಾಪೂರ್ವಕವಾದ ಹೋರಾಟವನ್ನು ಮತ್ತೆ ಕಟ್ಟಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇವತ್ತು ಬಂದಿದ್ದೇವೆ. ನಮ್ಮ ಹೋರಾಟವನ್ನು ಮುಂದುವರಿಸೋಣ ಅಂತ ಹೇಳಿ, ಇದು ಭಾಳ ಮುಖ್ಯವಾಗಿ ಈ ಭಾಗದಲ್ಲಿ ನಮಗೆ ಅವಿನಾಭಾವ ಸಂಬಂಧ KGF ಈ ಭಾಗದಲ್ಲಿ ಸುಮಾರು 30, 40, 50 ವರ್ಷಗಳ ಚಳವಳಿಯ ಚಾರಿತ್ರಿಕ ಹಿನ್ನೆಲೆ ಇದೆ. ಇಲ್ಲಿ ರಾಮಚಂದ್ರ ಅಂತ ಕನ್ವೀನರಾಗಿ ಕೆಲಸ ಮಾಡಿದ ದಿನಗಳಿದೆ. ಕೇರಾಮಯ್ಯ ಇಲ್ಲಿ ಕೆನರಾ ಬ್ಯಾಂಕಲ್ಲಿ ಕೆಲಸ ಮಾಡುವಾಗ ಹೋರಾಟವನ್ನು ಇನಿಷಿಯೇಟ್ ಮಾಡಿದ್ರು. ಇಲ್ಲಿ ಭಾಳ ದೊಡ್ಡ ಮಟ್ಟದ ಹೋರಾಟವನ್ನು ನಾವು ತಗಡೂರು ಹೋರಾಟವನ್ನು ತಗೊಂಡು ಭೂಮಿ ಪರವಾಗಿ 21 ದಿವಸಗಳ ಕಾಲ DC ಆಫೀಸ್ ಮುಂದೆ ಧರಣಿ ಮಾಡಿ ಅವರಿಗೆ ಭೂಮಿ ಸಿಗುವಂತೆ ಮಾಡೋದು. ನಮಗೆ ತುಂಬ ಆತ್ಮೀಯದಿಂದ ನೋಡ್ತಾರೆ ತಗಡೂರು ನಮ್ಮ ಜನ. ಹಾಗಾಗಿ ಹಳ್ಳಿಗಳಲ್ಲಿ ಏನು ದೌರ್ಜನ್ಯ ದಬ್ಬಾಳಿಕೆ ನಡೀತಿದೆ, ಪ್ರತಿ ದೌರ್ಜನ್ಯ ದಬ್ಬಾಳಿಕೆಗಳಿಗೆ ಬಾಬು ಅಂತಿದ್ದರು, ಅವ್ರ ಮೂಲಕ ನಾವು ಇಲ್ಲಿ ಹೋರಾಟ ಮಾಡಿದ್ದುಂಟು. ನಮ್ಮೆಲ್ಲರ ಸಂಬಂಧಗಳು ಮತ್ತೆ ಚಳುವಳಿಯಾಗಿ ಮಾರ್ಪಡಲಿ, ಒಂದು ಭಾತೃತ್ವ, ಪ್ರೀತಿ, ವಿಶ್ವಾಸ, ನಂಬಿಕೆ ನಮ್ಗಳು ಬೆಳೀಲಿ. ನಾವು ಒಂದು ಹೋರಾಟದ ಮೂಲಕ ನಮ್ಮನ್ನು ನಾವು ಒಂದು ಗಟ್ಟಿಯಾದಂಥ ಸೈದ್ಧಾಂತಿಕ ಚೌಕಟ್ಟಿನೊಳಗೆ ನಾವು ಒಗ್ಗಟ್ಟಾಗೋಣ ಅಂತ ಹೇಳಿ ಒಂದು ಸೈದ್ಧಾಂತಿಕ ಸ್ಪಷ್ಟತೆ ಕಡೆ ರಾಮಯ್ಯ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದನ್ನು ನಾವು ಸ್ವೀಕರಿಸೋಣ, ಮುನ್ನಡೆಸೋಣ ಅನ್ನೋ ಮಾತನ್ನು ಹೇಳಿ ಈ ದಿನ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ದಲಿತ ಶಾಸಕರು ಬಂಗಾರಪೇಟೆಯ ಶಾಸಕರು ನಾರಾಯಣಸ್ವಾಮಿಯವರ ಮನೆ ಮುಂದೆ ಹಾಗೂ KGF ಶಾಸಕರಾದಂಥ ರೂಪಕಲಾ ಅವರ ಮನೆ ಮುಂದೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಯನ್ನು ಕುರಿತು ಈಗಾಗಲೇ ನಮ್ಮ ರಾಜ್ಯ ಸಂಚಾಲಕರಾದಂಥ ಮಾವಳ್ಳಿ ಶಂಕರ್ಜಿ ಅವರು ಮಾತಾಡಿದ್ದಾರೆ, ಹಿರಿಯ ಹೋರಾಟಗಾರರಾದಂಥ ವೆಂಕಟೇಶ್ ಅಣ್ಣವರು ಮಾತಾಡಿದ್ದಾರೆ. ಅವರೆಲ್ಲರ ವಿಚಾರಗಳನ್ನು ತಾವೆಲ್ಲರೂ ಕೇಳಿದ್ದೀರ. ಕೋಲಾರದ ನೆಲ ಚಳುವಳಿಗೆ ಒಂದು ರೂಪವನ್ನು ಕೊಟ್ಟಿದ್ದು, ಕೋಲಾರ ನೆಲದಲ್ಲೇ ಚಳುವಳಿ ಹುಟ್ಟಿದ್ದು. ಈ SCP TSP ಹಣವನ್ನು ಕಾಂಗ್ರೆಸ್ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿರೋದನ್ನು ಮೊದಲನೇದಾಗಿ ಖಂಡಿಸಿ ಹೋರಾಟವನ್ನು ರೂಪಿಸಿರ್ತಕ್ಕಂಥದ್ದು ಕೋಲಾರದಲ್ಲಿ. ಈ ಒಂದು ಹೋರಾಟ ಇಡೀ ರಾಜ್ಯವ್ಯಾಪಿ ಮುನ್ನಡೆಯಬೇಕು ಅನ್ನೋದು ನಮ್ಮ ಅಭಿಲಾಷೆ. ಯಾವ ನಮ್ಮ ಶಾಸಕರು ಮಂತ್ರಿಗಳಿದ್ದಾರೆ ಅವರು ನಮ್ಮ ಋಣವನ್ನು ತಿಂದು ಮೀಸಲಾತಿ ಅಡಿಯಲ್ಲಿ ಅವರು ಶಾಸಕರಾಗಿರ್ತಕ್ಕಂಥದ್ದು, ಮಂತ್ರಿಗಳಾಗಿರ್ತಕ್ಕಂಥದ್ದು. ಆ ಶಾಸಕರು ಕಾವಲು ನಾಯಿಗಳ ರೀತಿಯಲ್ಲಿ ನಮ್ಮ ಹಣ ಮತ್ತು ನಮಗೆ ಸಿಗಬೇಕಂತ ಸವಲತ್ತುಗಳ ಬಗ್ಗೆ ಕಾವಲನ್ನು ಕಾಯಬೇಕಾಗಿತ್ತು. ಆ ನಾಯಿಗಳು ಇವತ್ತು ನಮ್ಮನ್ನು ಕಾಯುವ ಬದಲಾಗಿ ಅವರನ್ನು ಯಾವ ಸರ್ಕಾರದಲ್ಲಿ ಇಟ್ಕೊಂಡಿದ್ದಾರೆ ಆ ಪಕ್ಷಗಳಲ್ಲಿ ಗುಲಾಮರಾಗಿ ಅವರ ಮನೆ ಬಾಗಿಲನ್ನು ಕಾಯ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ. ಇವು ಸಂಸತ್ತಲ್ಲಿ ನಮ್ಮ ಪರವಾಗಿ ಧ್ವನಿಯನ್ನು ಎತ್ತಬೇಕಾಯಿತು. ನಮ್ಮ ಮಾವಳ್ಳಿ ಶಂಕರ್ಜಿ ಅವರು ಹೇಳ್ತಾ ಇದ್ರು, R ಅಶೋಕ್ ವಿರೋಧ ಪಕ್ಷದ ನಾಯಕ, ಅವರ ಹಣದಲ್ಲಿ, ಒಕ್ಕಲಿಗರ ಹಣದಲ್ಲಿ 5 ಪೈಸೆ ಖರ್ಚಾದರೆ ನಾನು ಸುಮ್ಮನೆ ಇರಲ್ಲ ಅನ್ನೋ ಮಾತನ್ನು ಹೇಳಿದ್ರು. ಆದರೆ ಈ ನಾಯಿಗಳಿಗೆ ಅರ್ಥ ಆಗಬೇಕು, ನಮ್ಮ ಹಣ ಸುಮಾರು 25-29 ಕೋಟಿಯಷ್ಟು ಗ್ಯಾರಂಟಿಗಳಿಗೆ ಬಳಕೆ ಆಗಿದೆ. ಗ್ಯಾರಂಟಿಗಳಲ್ಲಿ 1000 ಕೋಟಿಗಳು, 29,000 ಕೋಟಿಗಳು ಗ್ಯಾರಂಟಿಗಳಿಗೆ ಬಳಕೆ ಆಗಿದೆ. ನಾವೇನು ಕೇಳಿದ್ವಾ ಇವರಿಗೆ, ಕಾಂಗ್ರೆಸ್ನವರಿಗೆ, ನೀವು ಗ್ಯಾರಂಟಿಗಳನ್ನು ನಮಗೆ ಕೊಡಿ ಅಂತೇಳಿ. ಇವರು ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಜನರೆಲ್ಲ ಮರಳು ಮಾಡಿ ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತೇಳಿ ಓಟನ್ನು ಹಾಕಿಸ್ಕೊಂಡು ಅಧಿಕಾರಕ್ಕೆ ಬಂದರು. ಈಗಾಗಲೇ ವೆಂಕಟೇಶ್ ಅಣ್ಣವ್ರು ಹೇಳಿದ್ರು, ನಾವು ಕೇಂದ್ರದಲ್ಲಿರ್ತಕ್ಕಂಥ
BJP ಸರ್ಕಾರ ಯಾವ ದಲಿತರ ವಿರುದ್ಧ ಇದೆ ಅದನ್ನು ವಿರೋಧಿಸಿ ನಾವು ಕಾಂಗ್ರೆಸ್ ಸರ್ಕಾರವನ್ನು ಇಲ್ಲಿ ತಂದ್ರಿ. ಕಾಂಗ್ರೆಸ್ ಸರ್ಕಾರ ಇಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ದಲಿತರು ಮತ್ತು ಮುಸ್ಲಿಮರೇ ನೇರ ಕಾರಣರಾಗಿದ್ದೀವಿ. ಆದರೆ ಇವರು ಇವತ್ತು ನಮ್ಮ ತಟ್ಟೆಯಲ್ಲಿರ್ತಕ್ಕಂಥ ಅನ್ನವನ್ನು ಬೇರೆ ಬೇರೆಗೆ ಹಂಚ್ತಕ್ಕಂಥದ್ದು ಇವರು ತಿನ್ನುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಹಣವನ್ನು ಕಾಯಬೇಕಾದಂಥ ಶಾಸಕರು ಇವತ್ತು ಗುಲಾಮರ ರೀತಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ಖಂಡಿಸಿ ಇವತ್ತು ನಾವು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ಇವ್ರಿಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಶಾಸನ ಸಭೆಗಳಲ್ಲಿ ನಮಗಾಗಿರ್ತಕ್ಕಂಥ ಅನ್ಯಾಯವನ್ನು ಕುರಿತು ಮಾತಾಡಬೇಕು. ಇಲ್ಲದೆ ಹೋದಲ್ಲಿ ಒಂದು ಸರಿ ಇವ್ರ ಅಪ್ಪನಿಗೆ ಪಾಠವನ್ನು ಕಲಿಸಿದ್ದಾರೆ ರೂಪಕಲಾ ಅವರ ತಂದೆ KH ಮುನಿಯಪ್ಪನಿಗೆ. ಆದರೆ ಇವರು ಒಂದು ಇದನ್ನು ಇಟ್ಕೊಂಬಂದ್ಬಿಟ್ಟಿದ್ದಾರೆ. KH ಮುನಿಯಪ್ಪನಾದ ಮೇಲೆ ಅವ್ರ ಮಗಳು ಅಧಿಕಾರಕ್ಕೆ ಬರಬೇಕು. ಮೊನ್ನೆ MP ಅವರು ಅಳಿನಿಗೆ ಟಿಕೆಟನ್ನು ಕೇಳ್ತಾ ಇದ್ರು, ವಂಶ ಪಾರಂಪರ್ಯವಾಗಿ ಮುಂದಡೆ ಬರಬೇಕು ಅಂತೇಳಿ. ಇದು ಎಲ್ಲರಿಗೆ ಸಿಗಬೇಕಾದಂಥ ಸವಲತ್ತುಗಳು, ಎಲ್ಲರಿಗೆ ಶಾಸಕ ಸ್ಥಾನಗಳು ಪದವಿಗಳು ಸಿಗಬೇಕು. ಅದನ್ನು ಬಿಟ್ಟು ಇವ್ರ ವಂಶಕ್ಕೆ ಒಬ್ಬರಿಗೆ ಸಿಗಬೇಕಾದಂಥದ್ದಲ್ಲ. ಅದರಿಂದ ಅಂಥ ಇದನ್ನು ಬಯಸಿದ್ರೂ ಕೂಡ ಇವರು ಧ್ವನಿ ಎತ್ತೋಕೆ ಯೋಗ್ಯತೆ ಇಲ್ಲ. ಇವತ್ತೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಲಿ. ಯಾರೋ ಆ ಸ್ಥಾನಕ್ಕೆ ಹೋದಂಥ ಚಿಂತಕರು ವಿಚಾರವಂತರು ಅದರ ಬಗ್ಗೆ ಧ್ವನಿಯನ್ನು ಎತ್ತಾರೆ, ನಮಗೆ ಸಿಗಬೇಕಾದ ಹಣವನ್ನು ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಈ ನಿಟ್ಟಿನಲ್ಲಿ ಈ ಹೋರಾಟವನ್ನು ನಮ್ಮ ಜಿಲ್ಲಾ ಸಂಚಾಲಕರು ನಾವು ಮಾತಾಡ್ತಾ ಬರ್ತಾ ಇದ್ದೀವಿ. ನಾವು ಈ ಹೋರಾಟವನ್ನು ನಮ್ಮ KH ಮುನಿಯಪ್ಪ ಇದ್ದಾನೆ, ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಮಂತ್ರಿ, ಅವ್ರ ಮನೆ ಮುಂದೆನೂ ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದೆ. ಈಗಾಗಲೇ ರಾಜ್ಯದ ನಾಯಕರುಗಳು ಎಲ್ಲ ಶಾಸಕರುಗಳ ಮನೆ ಮುಂದೆ 224 ಶಾಸಕರುಗಳ ಮನೆ ಮುಂದೆನೂ ಮಾಡಬೇಕು ಅನ್ನೋ ಒಂದು ತೀರ್ಮಾನವನ್ನು ಮಾಡಿದ್ರೆ ನಾವೆಲ್ಲರೂ ಕೂಡ ಅದಕ್ಕೆ ತಯಾರಾಗಿರ್ತೀವಿ. ನಮ್ಮ ಹಣ ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಇಲಾಖೆಗಳಿಗೆ ಹರಿದು ಹಂಚಿ ಹೋಗೋದಕ್ಕೆ ನಾವು ಬಿಡೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ, ನಮ್ಮ ಹಣ ಇದೆಯಲ್ಲ ಈ SCP TSP ಹಣ, ಇದರಲ್ಲಿ ರಸ್ತೆಗಳನ್ನು ಮಾಡ್ತಾರೆ, ಸಾರಿಗೆ ಕೊಡ್ತಾರೆ, ಟ್ರೈನಿಗೆ ಕೊಡ್ತಾರೆ, ಮೆಟ್ರೋ ಕೊಡ್ತಾರೆ. ಇದರಲ್ಲಿ ಬರೀ ದಲಿತರೇ ಓಡಾಡ್ತಾರ, ಬರೀ ಒಂದು ರಸ್ತೆಯಲ್ಲಿ ದಲಿತರೇ ಓಡಾಡ್ತಾರ. ಹಂಗಾದ್ರೆ ದಲಿತರಿಗೆ ಕೊಡೋದಾದರೆ ದಲಿತರಿಗೆ ಸಪ್ರೇಟ್ ಬಸ್ಗಳನ್ನು ಹಾಕ್ಸ್ಲಿ, ಸಪ್ರೇಟ್ ಟ್ರೈನ್ಗಳನ್ನು ಹಾಕ್ಸ್ಲಿ. ಅದನ್ನು ಬಿಟ್ಟು ಇವರು ಬೇರೆ ಬೇರೆ ಹೋಗ್ತಕ್ಕಂಥ ಬೇರೆ ಬೇರೆ ಸಮಾಜಗಳು ಹೋಗ್ತಕ್ಕಂಥ ಒಟ್ಟಿಗೆ ನಮ್ಮನ್ನು ಸೇರಿಸಿ ನಮ್ಮ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ. ಇದು ಬೇರೆಯವರಾಗಿದ್ದರೆ, ಬೇರೆ ಅಶೋಕ್ ಅಂತ ಮುಂದುವರೆದ ಸಮಾಜಗಳಾಗಿದ್ದರೆ ಈಗ ಇಷ್ಟೊತ್ತಿಗಾಗಲೇ ಬೂಟ್ ತಗೊಂಡು ಹೊಡೆದಿರ್ತಾ ಇದ್ರು. ಆದರೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಇಂಥ ಮಂತ್ರಿಗಳು, 4 ಮಂತ್ರಿಗಳು ಬಾಯಿಗೆ ಬೀಗ ಹಾಕಿದ ನಾಯಿಗಳ ರೀತಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವು ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸ್ತಾ, ಮುಂದಿನ ದಿನಗಳಲ್ಲಿ ಇವರು ಇದೇ ರೀತಿ ಮುಂದುವರಿಸಿದ್ರೆ ಇವರನ್ನು ಚುನಾವಣೆಗಳಲ್ಲಿ ಸೋಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ ನನ್ನ 2 ಮಾತು. ಚಳುವಳಿಯನ್ನು ಕಟ್ಟಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ನಮ್ಮ ಯುವ ಪಡೆಯ ಮುಂದುಗಡೆ ಬಂದು ನಮಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಅದ್ರಿಗಿಂತ ಇನ್ನು ಹೆಚ್ಚಿನಾದ ಶಕ್ತಿ ಯಾವುದೂ ಇಲ್ಲ. ಅರ್ಥ ಮಾಡ್ಕೊಬೇಕು. ಯಾಕೆ ಅಂತಂದರೆ ಇವತ್ತಿಗೆ ನಾವು ಮೊನ್ನೆ ತಿಂಗಳಲ್ಲಿ ನಮ್ಮ ಸಂಘಟನೆಗಳು ಹಿರಿಯ ನಾಯಕರೆಲ್ಲ ಹೇಳ್ತಾ ಇದ್ರು 50 ವರ್ಷಗಳ ಸಂಭ್ರಮ ದಲಿತ ಸಂಘರ್ಷ ಸಮಿತಿ ಅಂತ. ಇವತ್ತು ಈ ಕೋಲಾರ ಜಿಲ್ಲೆ ಒಂದು ದಲಿತ ಸಂಘಟನೆಗಳ ತವರೂರು. ಕೋಲಾರ ಜಿಲ್ಲೆ ಇಂಥ ಒಂದು ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ಇವತ್ತು ನಾವು ಬಾಬಾ ಸಾಹೇಬರ ಅನುಯಾಯಿಗಳಾಗಿದ್ದೇವೆ. ಬಾಬಾ ಸಾಹೇಬರ ಅನುಯಾಯಿಗಳನ್ನಾಗಿ ಇವತ್ತು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ವಿಚಾರಗಳನ್ನು ನಾವು ತಿಳ್ಕೊಳ್ತಾ ಇಲ್ಲ. ಅನುಯಾಯಿಗಳಾಗಿದ್ದೇವೆ. ಖಾಲಿ ಟವಲ್ಗೆ ಸೀಮಿತ ಆಗ್ತಾ ಇದ್ದೀವಿ, ಖಾಲಿ ಬಾವುಟಕ್ಕೆ ಸೀಮಿತ ಆಗ್ತಾ ಇದ್ದೀವಿ, ಖಾಲಿ ಬಾಡೂಟಗಳಿಗೆ ಸೀಮಿತ ಆಗ್ತಾ ಇದ್ದೀವಿ. ಬಾಬಾ ಸಾಹೇಬರ ವಿಚಾರಗಳನ್ನು ನಾವು ತಿಳ್ಕೊಳ್ತಾ ಇಲ್ಲ. ಆ ವಿಚಾರಗಳನ್ನು ನೇರವಾಗಿ ತಿಳ್ಕೊಂಡಾಗ ಇಂಥ ಒಂದು ಭ್ರಷ್ಟ ರಾಜಕಾರಣಿಗಳನ್ನು, ನಾಲಾಯಕ ರಾಜಕಾರಣಿಗಳನ್ನು ನಾವು ಬಡಿದೆಬ್ಬರಿಸಬಹುದು. ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅನ್ನೋದನ್ನು ಕೂಡ ಸ್ವಲ್ಪ ಆಲಿಸಬೇಕು. ಇವತ್ತು ನಾವೆಲ್ಲ ಕಾಂಗ್ರೆಸ್ಗೆನೆ ಓಟ್ ಕೊಟ್ಟಿದ್ದೀವಿ. ಬಹಳಷ್ಟು ಜನ ಇಲ್ಲಿ ಬಂದಿರತಕ್ಕಂಥವ್ರು ಕೂಡ ಯಾಕೆ ಕೊಟ್ಟಿವೆ? 10 ವರ್ಷಗಳಲ್ಲಿ ಆಳಿದಂಥ BJP ಸರ್ಕಾರ ನಮ್ಮ ಇಡೀ ದಲಿತ ಸಮುದಾಯವನ್ನು, ಅವರು ಯಾವುದೇ ಪಕ್ಷದಲ್ಲಿರಲಿ, ಯಾವುದೇ ಸಂಘಟನೆಯಲ್ಲಿರಲಿ, ಅವರೆಲ್ಲೇ ಇರಲಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಂದು ಸಮುದಾಯವನ್ನು ಕಾಲು ತುಳಿತದಲ್ಲಿ ತುಳ್ಕೊಂಡು ಭೂಮಿ ಮಟ್ಟಕ್ಕೆ ತುಳಿದಾಕಿದ್ದಾರೆ. ಆ ತುಳ್ಕೊಂಡಿರೋವಂಥ ಇದರಲ್ಲಿ ನಾವು ತೆವಳ್ಕೊಂಡು ಎಬ್ಬರಿಸ್ಕೊಂಡು ಮೇಲೆ ಎದ್ದು ಬರ್ತಾ ಇದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಅಳಿವು ಉಳುವುಗಳನ್ನು ಉಳಿಸ್ಕೊಳ್ಳಿಲ್ಲ ಅಂತಂದರೆ
ಮುಂದೆ ನಮಗೆ ಕಾದಿದೆ ಹಬ್ಬ ಅಂತೇಳಿ ಹಿರಿಯ ನಾಯಕರೆಲ್ಲನೂ ಒಂದು ಸಂದೇಶ ಕೊಟ್ಟಾಗ ಆ ಹಿರಿಯ ನಾಯಕರ ಒಂದು ಕೂಗಿಗೆ ಇಡೀ ಕರ್ನಾಟಕ ರಾಜ್ಯ ಕಿವಿ ಕೊಟ್ಟು ಈ ಕಾಂಗ್ರೆಸ್ ಸರ್ಕಾರವನ್ನು ನಾವು ಒಂದು ಆಡಳಿತಕ್ಕೆ ತಂದಂಥ ಒಂದು ಶಕ್ತಿ ದಲಿತ ಶಕ್ತಿ ಆಗಿದೆ. ಅವತ್ತು ಅಧಿಕಾರಕ್ಕೆ ಬರಬೇಕಾದ್ರೆ ಏನು ಹೇಳಿದ್ರು? ಅಧಿಕಾರಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಈ 10 ವರ್ಷದಲ್ಲಿ ಏನು BJP ಸರ್ಕಾರ ನಿಮ್ಮನ್ನು ಅನ್ಯಾಯ ಮಾಡಿದೆ, ಆ ಅನ್ಯಾಯಕ್ಕೆ ನಾವು ಅವ್ರನ್ನ ಓಡಿಸೋಂಥ ಕೆಲಸ ಮಾಡೋಣ, ಈ ದಲಿತರನ್ನು ನಾವು ಮೇಲಕ್ಕೆ ತರೋಂಥ ಯೋಜನೆಗಳನ್ನು ರೂಪಿಸೋಣ, ನಿಮಗೆ ಕೊಡಬೇಕಾಗಿರ್ತಕ್ಕಂಥ ಒಂದು ಯೋಜನೆಗಳು ಏನಿದ್ದಾವೆ ನಾವು ನಿಮ್ಮನ್ನು ಕೊಟ್ಟು ಇನ್ನಷ್ಟು ಶಕ್ತಿಯುತವಾಗಿ ಬೆಳೆಸ್ತೀವಿ ಅಂತ ಹೇಳಿದಂಥ ಸರ್ಕಾರಗಳು ಇವತ್ತು ನಮ್ಮನ್ನು ಭೂಮಿ ಮಟ್ಟಕ್ಕೆ ಮತ್ತೆ ತಳ್ತಾ ಇದ್ದಾವೆ. ಅವ್ರು ಕಂಡಂಗೆ ಮಾಡಿದ್ರು, ಇವ್ರು ಕಾಣದೆ ಮಾಡ್ತಾ ಇದ್ದಾರೆ. ಏನು ಹಿಂದೆ ಇದ್ದಂಥ BJP ಸರ್ಕಾರ, ಕೋಮುವಾದಿ ಸರ್ಕಾರ ಏನು ಮಾಡ್ತು, ಅವ್ರು ಕಾಣದೆ ನಮ್ಮನ್ನು ಅಲ್ಲಲ್ಲೇ ಒಳಗೊಳಗೆ ನರಗಳನ್ನು ಕಟ್ ಮಾಡ್ಕೊಂಬಂದ್ರು. ಇವ್ರು ಕಾಣಿಸೋ ರೀತಿಯಲ್ಲೇ ಓಪನ್ ಆಗಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಇವತ್ತೇನು ಮಾಡಿದ್ದಾರೆ, 39,000 ಲಕ್ಷ ಕೋಟಿಗಳು ಏನು ಆ ದುಡ್ಡನ್ನು, ನಮಗೆ ಬರಬೇಕಾಗಿರೋಂಥ ಒಂದು ಯೋಜನೆಗಳ ದುಡ್ಡನ್ನು, ನಮಗೆ ಕೊಡಬೇಕಾಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಅನುದಾನವನ್ನು ಈ ಯೋಜನೆಗಳ ಒಂದು ಏನು ಪ್ರೀ ಯೋಜನೆಗಳು ಏನು ಇಟ್ಕೊಂಡಿದ್ದಾರೆ ಆ ಪ್ರೀ ಯೋಜನೆಗಳಿಗೆ ಬಳಸ್ಕೊಂಡು ನಮ್ಮನ್ನು ಮತ್ತೆ 70 ವರ್ಷ ಹಿಂದಕ್ಕೆ ತಳ್ತಾ ಇದ್ದಾರೆ. ನಾಚಿಕೆ ಆಗಬೇಕು ಇವ್ರಿಗೆ. ಈ ಒಂದು ಇದರಲ್ಲಿ ಗೆದ್ದು ಬಂದಿರತಕ್ಕಂಥವ್ರಿಗೆ ದಲಿತ ಶಾಸಕರು ಅವರು ಯಾವುದೇ ಪಕ್ಷದಲ್ಲಿರಲಿ, BJPಯಲ್ಲಿರಲಿ, ಕಾಂಗ್ರೆಸ್ಸಲ್ಲಿರಲಿ, JDS ಅಲ್ಲಿರಲಿ, ಅವರು ಫಸ್ಟ್ ನಾಚಿಕೆ ಆಗಬೇಕು. ಯಾಕೆ ಅಂತ ಹೇಳ್ರಿ, ಅವ್ರು ಯಾವುದೇ ಪಕ್ಷದಿಂದ ಗೆದ್ದು ಬಂದಿದ್ರೆ ಕೂಡ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅನುದಾನ, ಅವ್ರು ಪ್ರಶ್ನೆ ಮಾಡಲಿಲ್ಲ ಅಂತಂದ್ರೆ ನಾವಾದ್ರೂ ಪ್ರಶ್ನೆ ಮಾಡಬೇಕು, ಆ ಅನುದಾನವನ್ನು ಉಳಿಸೋಂಥ ಕೆಲಸ ಮಾಡಬೇಕು ಅನ್ನೋದು ಆ ಭ್ರಷ್ಟ ರಾಜಕಾರಣಿಗಳಿಗಿರಬೇಕು. ಇವತ್ತು ನಾವು ಬಾಯಿಗಳು ಬಡ್ಕೊಳ್ಳೋಂಥ ಸ್ಥಿತಿಗೆ ಮತ್ತೆ ತಂದಿಡ್ತಾ ಇದ್ದಾರೆ. ಇವ್ರ ಮನೆಗಳ ಮುಂದ್ಗಡೆ ಶವ ಹೋಗಿದೆ ಅಂತೇಳಿ ನಾವು ಬಂದು ಕೂತ್ಕೊಬೇಕಾಗ್ತಾ ಇದೆ. ಬಂಧುಗಳೇ, ಏನು ಇದನ್ನೆಲ್ಲ ಗಮನಿಸಿ ರಾಜ್ಯ ನಾಯಕರು, ಇದು ನಮ್ಮ ಕೋಲಾರ ಜಿಲ್ಲೆಯ ಪ್ರಾರಂಭ ಆಗಿದೆ. ಕೋಲಾರ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಏನು ದಲಿತ ಶಾಸಕರ ಮನೆಗಳ ಮುಂದ್ಗಡೆ ಏನು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಆ ಪ್ರತಿಭಟನೆ ಇಲ್ಲಿಗೆ ನಿಲ್ಲುವಂಥ ಶಕ್ತಿ ಅಲ್ಲ, ಅದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ MLAಗಳ ಮನೆ ಮುಂದೆನೂ ಇಂಥ ಒಂದು ಕಾರ್ಯಕ್ರಮವನ್ನು ಕರೆ ಕೊಡಬೇಕು. ಕರೆ ಕೊಟ್ಟು ಅವರು ಯಾವುದೇ ಪಕ್ಷ ಆಗಿರಲಿ, ದಲಿತರ ಹಣವನ್ನು ದುರುಪಯೋಗ ಮಾಡಿದಂಥವ್ರು ಯಾರೇ ಆಗಿರಲಿ, ಅವರು ಕೂಡಲೇ ರಾಜೀನಾಮೆ ಕೊಡುವಂಥ ಒಂದು ಒತ್ತಾಯವನ್ನು ಹಿರಿಯ ನಾಯಕರು ಮುನ್ನೆಲೆಗೆ ತರಬೇಕಾಗಿದೆ. ಅದಕ್ಕೆ ನಾವು ಯುವ ಪೀಳಿಗೆ ಏನಿದ್ದೀವಿ, ನಿಮ್ಮ ಹಿಂದೆ ಬರ್ತಾ ಇರ್ತಕ್ಕಂಥವ್ರು, ನಾವು ದೊಡ್ಡ ಶಕ್ತಿಯ ಕೆಲಸ ಮಾಡ್ತೀವಿ. ಕೆಲಸ ಮಾಡೋದ್ರ ಜೊತೆಗೆ ಪ್ರತಿಯೊಬ್ಬರೂ ಇವತ್ತಿನಿಂದನೇ ಗಮನ ಹರಿಸಬೇಕು. ಇವತ್ತೆಲ್ಲೋ ಒಂದು ಕಡೆ ಯಾವುದೋ ಒಂದು ಇಲಾಖೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅನುದಾನ ಅಂತೇಳಿ ಬರ್ತದೆ, ಅದನ್ನು ಸುಮ್ಮನೆ ನಮ್ಮ ಬೀದಿ ತೋರಿಸಿರ್ತಾರೆ, ಅದನ್ನೆಲ್ಲೋ ಎತ್ಕೊಂಡೋಗಿ ಹಾಕಿರ್ತಾರೆ, ನಮ್ಮ ಜನ ತೋರಿಸ್ತಾರೆ, ಬೇರೆಯವ್ರಿಗೆ ಕೊಟ್ಟಿರ್ತಾರೆ. ಇಂಥದ್ರ ಕಡೆ ಎಲ್ಲನೂ ಒಂದು ಕಾವಲು ಸಮಿತಿಗಳನ್ನು ಆಗೋದಕ್ಕೆ ದಯವಿಟ್ಟು ಸದನದಲ್ಲಿ ಇದನ್ನ ಜಾರಿಗೆ ಬರೋ ರೀತಿ ಹಿರಿಯ ನಾಯಕರು, ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ನಾಯಕರುಗಳು ಇದ್ರ ಕಡೆ ಗಮನ ಹರಿಸಬೇಕು. ಯಾಕೆ ಅಂತಂದ್ರೆ ತಾಲೂಕುವಾರು ಕಾವಲು ಸಮಿತಿಗಳನ್ನು, ಜಿಲ್ಲಾ ಸಮಿತಿಯನ್ನ, ತಾಲೂಕು ಸಮಿತಿಯನ್ನ, ಹೋಬಳಿ ಸಮಿತಿಯನ್ನ ಕರೆದಾಗ ಇಂಥ ಒಂದು ಅನುದಾನಗಳನ್ನು ದುರುಪಯೋಗ ಆಗದಂಗೆ ಗಮನ ಹರಿಸುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು. ಆಗ ಯಾವುದೇ ಒಂದು MLA ಆಗಿರ್ಬೋದು, ಯಾವುದೇ ಒಂದು TP ಆಗಿರ್ಬೋದು, ZP ಆಗಿರ್ಬೋದು, ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟದ ಅನುದಾನವನ್ನು ದುರುಪಯೋಗ ಮಾಡಿದಾಗ ಅದಕ್ಕೆ ನಾವು ಒಂದು ಬುದ್ಧಿ ಕಲಿಸ್ಬೋದು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಏನು ನನಗೂ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಬಹಳ ಬೇಗ ಬರಬೇಕಂತೇಳಿ ನಾನು ಇರೋದು ಹೋರಾಟಗಾರನೇ. ನನಗೆ ಬೇರೆ ಕಾರ್ಯಕ್ರಮಗಳು ಇರೋದ್ರಿಂದನೂ ಸ್ವಲ್ಪ ತಡ ಆಯಿತು, ಕ್ಷಮೆ ಕೇಳ್ತೀನಿ ತಮ್ಮೆಲ್ಲರಲ್ಲೂ. ನಾನು ತಡವಾಗಿ ಬಂದಿದ್ದಕ್ಕೆ ದಯವಿಟ್ಟು ಇವತ್ತಿನಿಂದನೇ ಇಷ್ಟು ಜನ ಅಲ್ಲ, ಇವತ್ತೊಂದು MLA ಇಲ್ಲಿ ನಾವು ಮಾಡಿದ್ದೀವಿ ಅಂತಂದರೆ ದಲಿತ ಶಕ್ತಿ, ಅದು ಬೇರೆಯವ್ರ ಶಕ್ತಿ ಅಲ್ಲ. ಅಲ್ಲೆಲ್ಲೋ ಗೆದ್ದಿರ್ತಕ್ಕಂಥ ಒಂದು ಜನರಲ್ MLA ಹೇಳ್ತಾನೆ, ನಾವು ಒಕ್ಕಲಿಗರ ಭವನಕ್ಕೆ 5 ಎಕರೆ ಜಮೀನು ಕೊಡ್ತೀನಿ ಅಂತೇಳಿ ಹೇಳ್ತಾರೆ. ಆದರೆ ಇಲ್ಲಿ ಗೆದ್ದಿರ್ತಕ್ಕಂಥ ಒಂದು ದಲಿತ ಶಾಸಕರು ಏನು ಹೇಳ್ತಾರೆ, ನಮ್ಮ ದುಡ್ಡನ್ನು ಉಳಿಸ್ಕೊಳ್ಳೋಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಇನ್ನು ದಲಿತರನ್ನೆಲ್ಲ ಅವ್ರು ಉದ್ಧಾರ ಮಾಡ್ತಾರೆ. ಯಾವುದೇ ತಾಲೂಕಲ್ಲಾಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು, ಅವರವರ ಸಮುದಾಯವನ್ನು ಅವರು ಇವತ್ತು ಬಲಗೊಳಿಸಲಿಕ್ಕೆ ಸಿದ್ಧರಾಗಿದ್ದಾರೆ MLAಗಳು. ಇವ್ರ ಸಮುದಾಯಗಳಿಗೆ ಬರ್ತಕ್ಕಂಥ ಅನುದಾನವನ್ನು, ಇವ್ರ ಸಮುದಾಯವನ್ನು ಉಳಿಸ್ಕೊಳ್ಳೋಕ್ಕೆ ಇವ್ರಿಗೆ ಯೋಗ್ಯತೆಗಳಿಲ್ಲ. ನಾಲಾಯಕ ರಾಜಕಾರಣಿಗಳು ಇವರು. ಈ ನಾಲಾಯಕ ರಾಜಕಾರಣಿಗಳಿಗೆ ಧಿಕ್ಕಾರವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ಮಾನ್ಯ DSS ಲೀಡರ್ ಮಾವಲಿ ಶಂಕರ್ ಅವರೇ, APL ರಂಗನಾಥ್ ಅವರೇ, ಏನಂತ ಇದರಲ್ಲಿ ಒಂದೇ ವಿಷಯ ಏನಂದರೆ 14,000 ಕೋಟಿ ನಮ್ಮ ದುಡ್ಡನ್ನ ಈ ಫ್ರೀ ಗ್ಯಾರಂಟೀಸ್ಗೆ ಮಿಸ್ಯೂಸ್ ಮಾಡಿದ್ದಾರೆ. ಇದು ದೊಡ್ಡ ತಪ್ಪು. ಇದು ಯಾಕೆಂದರೆ ಬೇರೆ ಬೇರೆ ಜಾತಿಗಳದ್ದು ದುಡ್ಡು ಎಷ್ಟೋ ಇದೆ.
ಅಲ್ಲೆಲ್ಲ ಕೋಟಿ ಅಂತ ಅಫಿಷಿಯಲ್ ಆಗಿ ಬಂದಿರೋದು. ಯಾಕೆಂದರೆ ಮಕ್ವಾನ್ ಅಂತ ನ್ಯಾಷನಲ್ ಕಮಿಷನ್ ಚೇರ್ಮನ್ ಅವರು ಬಂದು ಒಂದು ಪತ್ರಿಕೆ ಬರೆದಿದ್ದಾರೆ. ಅದರಲ್ಲಿ ಗೌರ್ಮೆಂಟಿಂದಾನೇ ರಿಪ್ಲೈ ಕೊಟ್ಟಿದ್ದಾರೆ 14,000 ಕೋಟಿ ಅಂತ ಅಫಿಷಿಯಲ್ ಅಮೌಂಟ್. ಅದು ದೊಡ್ಡ ತಪ್ಪು. ಯಾರಿಗೂ ಹೋಗಿ ಸೇರಬೇಕಾಗಿರುತ್ತೋ ದುಡ್ಡು ಅದನ್ನು ನೀವು ಮಿಸ್ಯೂಸ್ ಮಾಡಿದರೆ ಹೆಂಗೆ? ಅದು ಈ DSS ಚರಿತ್ರೆನೇ ನಿಮಗೆ ಗೊತ್ತಿರಬೇಕು. ಈಗ ಸಿದ್ದರಾಮಯ್ಯ ಆಗಲಿ, DK ಶಿವಕುಮಾರ್ ಆಗಲಿ, ಈ ಕಾಂಗ್ರೆಸ್ ಆಗಲಿ, ಇಲ್ಲಿ ಕೂತಿರಂದ್ರೆ ಯಾರಿಂದ? ನನಗೆ ಮುಂದೆ ಭಾಷಣ ಮಾಡಿರೋರು ಕೂಡ ಹೇಳಿದ್ದಾರೆ, ಇಟ್ ಈಸ್ ಬಿಕಾಸ್ ಆಫ್ DSS. ಮಾವಲಿ ಶಂಕರ್ ಅವರು ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿದರು ಸೆಂಟ್ರಲ್ ಕಾಲೇಜಿನಲ್ಲಿ. ಎಷ್ಟು ಸಾವಿರ ಜನ ಬಂದರು. ಅವೆಲ್ಲ ನಾವು ತೀರ್ಮಾನ ಮಾಡಿ, ಯಾಕೆಂದರೆ BJP ಸರ್ಕಾರ 10 ವರ್ಷ ರೂಲ್ ಮಾಡಿದ ಮೇಲೆ ಮನುಸ್ಮೃತಿ ಕಾನ್ಸ್ಟಿಟ್ಯೂಷನ್ನ ತಗೊಂಡು ಬರೋಕ್ಕಿದ್ದಾರೆ ಅಂತ ನಾವೆಲ್ಲ ಹುಷಾರಾಗಿರಬೇಕು, ಅದನ್ನು ಡಿಫೀಟ್ ಮಾಡಬೇಕಂತ ತಿಳ್ಕೊಂಡು ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದೀವಿ. ಆ ಥರ ನಾವು ಸಪೋರ್ಟ್ ಮಾಡಿರೋ ಕಾಂಗ್ರೆಸ್ಸು ನೀವು ಬಿಟ್ರಾಯಲ್ ಮಾಡಿರೋದು ತುಂಬ ದೊಡ್ಡ ತಪ್ಪು. ಇನ್ನು ಮುಂದೆ ಎಷ್ಟೋ ಜನ ಇದ್ದಾರೆ ನಮ್ಮ SC ST MLAಗಳು, ಮಿನಿಸ್ಟ್ರುಗಳು. ಈಗ ಮಿನಿಸ್ಟ್ರು ನಮ್ಮ H. ಮಹಾದೇವಪ್ಪ, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರು ಅವರು. ಅವ್ರನ್ನ ಇಟ್ಕೊಂಡೇ ನಾವು ಬೆಮಲ್ನಲ್ಲಿ ನಮ್ಮ SC ST ಆಫೀಸ್ನ ಕೂಡ ನಾವು ಇನಾಗ್ರೇಟ್ ಮಾಡಿದ್ದೀವಿ. ಅವ್ರಿಗೆ ಯೋಗ್ಯತೆ ಅಲ್ವಾ? ಯೋಚನೆ ಇರಬೇಕು. ದೀಸ್ ಪೀಪಲ್ ಆರ್ ವರಿಡ್ ಅಬೌಟ್ ಓನ್ಲಿ ದರ್ ಚೇರ್ಸ್, ದೇ ಆರ್ ನಾಟ್ ಬದರ್ಡ್ ಅಬೌಟ್ தி கம்யூனிட்டி. இவங்களுக்கெல்லாம் யாருக்குமே யோகியத்தை இல்லை. இவங்க எல்லாமே வந்துட்டு இவங்களுடைய சேரை பாதுகாத்துக்கிட்டு தான் விரும்புகிறாங்களே தவிர யாருக்கும் ஒருத்தருக்கு கூட இந்த சமுதாயத்தை பாதுகாத்துக்கணுன்ட்டு யோகியತೆ ಇಲ್ಲ. அதனால் வந்துட்டு ಐ ಡೋಂಟ್ ವಾಂಟ್ ಟು ಟೇಕ್ ಮಚ್ ಆಫ್ ಯುವರ್ ಟೈಮ್. ಒಂದೇ ಒಂದು ಮಾತ್ರ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಚೆನ್ನಾಗಿ ಯೋಚನೆ ಮಾಡಬೇಕು. ನೀವು ಎಷ್ಟು ಕೋಟಿ ನೀವು ಮಿಸ್ಯೂಸ್ ಮಾಡಿದ್ರು ಆ ಅಷ್ಟು ಕೋಟಿನೂ ನೀವು SC STಗೆ ತಿರ್ಗಾ ಕೊಡಬೇಕು. ಇದು ಈ DSS ಇಂದ ನಾವು ಕೇಳ್ಕೊಳ್ತಾ ಇದ್ದೀವಿ. ಇಲ್ಲಾದರೆ ನೀವಿನ್ನು ಮುಂದೆ ಇರೋಲ್ಲ. ಅದು ಮಾತ್ರ ನೀವು ಚೆನ್ನಾಗಿ ತಿಳ್ಕೊಳ್ಬೇಕಂತ ಹೇಳಿ ನನಗೆ ಭಾಷಣ ಮಾಡಿ. ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರೆ ಈಗ 2013 ಗೆದ್ದು ಬಂದಿದ್ದಾರೆ. ಈಗ 3ನೇ ಸತಿ ಕೂತಿದ್ದಾರೆ. ಅವರು ಒಬ್ಬರಲ್ಲಿ ಅಬ್ಜೆಕ್ಷನ್ ಮಾಡಿದರೆ ನಾವೆಲ್ಲ ಕೂತ್ಕೊಳ್ಳಬೇಕಿದ್ರೆ ಅವಕಾಶನೇ ಇರಲಿಲ್ಲ. ಬಿಕಾಸ್ ಯಾರೋ ಬಾಯಿ ತೆಗೆಯೋದಿಲ್ಲ. ಈಗ ಪಾರ್ಟಿ ಬಗ್ಗೆ ಯಾರು ಗೆದ್ದು ಹೋಗಿದ್ದಾರೋ ಅವ್ರು ಬಾಯಿ ತೆಗಿಯೋಕೆ ಆಗೋದೇ ಇಲ್ಲ. ಅದಕ್ಕೋಸ್ಕರ ನಾವು ಇದನ್ನೇ ಚೇಂಜ್ ಮಾಡಬೇಕಾಗಿದ್ರೆ ನಾವು ಪಾರ್ಟಿ ಹಿಂದ್ಗಡೆ ನಾವು ಹೋಗಲೇಬಾರ್ದು. ಯಾವಾಗಲೂ ಅದನ್ನೇ ಚೇಂಜ್ ಮಾಡಬೇಕು. ಅದು ನಿಮ್ಮ ಕೈಯಲ್ಲೇ ನಮ್ಮ ಕೈಯಲ್ಲೇ ಇರುತ್ತೆ. ಅದು BJP ಅದಿರಲಿ, ಕಾಂಗ್ರೆಸ್ ಅದಿರಲಿ. BJP ಅವ್ರು ಏನು ಮಾಡ್ತಾರೆ, ಕಿತ್ಕೊಂಡು ಸಾಯಿಸ್ಬಿಟ್ಟು ಹೋಗ್ತಾರೆ. ಕಾಂಗ್ರೆಸ್ ಅವರು ಕಿತ್ಕೊಂಡು ಬಿಟ್ಟು ಹೋಗ್ತಾರೆ. ಅಷ್ಟೇ, ಇಬ್ಬರು ಸೇಮೆ, ಯಾರು ಅನ್ನೋ ಕಡಿಮೆ ಇಲ್ಲ. ಅದಕ್ಕೋಸ್ಕರ ಇನ್ ಫ್ಯೂಚರ್ ಅಟ್ಲೀಸ್ಟ್ ನಾವು ಚೆನ್ನಾಗಿರ್ಬೇಕಂದ್ರೆ ಇವು ಪಾರ್ಟಿ ಬಗ್ಗೆ ನಾವು ಓಟ್ ಹಾಕ್ಬಾರ್ದು. ಪಾರ್ಟಿ ಬಗ್ಗೆ ಹೋಗೋದಾದ್ರೆ ಇವ್ರು ನಮಗೋಸ್ಕರ ಯಾವಾಗ ಮಾತಾಡೋಕೆ ಆಗೋದೇ ಇಲ್ಲ, ಯಾವ ಕಾಲದಲ್ಲಿ ಆಗೋದಿಲ್ಲ. ಅದನ್ನೇ ನಾವು ತಿಳ್ಕೊಬೇಕು ಫಸ್ಟ್ ಆಫ್ ಆಲ್. ಈಗ ಇದು ಇವಾಗ ಇಲ್ಲ, ಫಸ್ಟ್ ಇಯರು ಇದು 16 ವರ್ಷ ಅಂತ ನಡೀತಾ ಇದೆ. SC ST ಸಬ್ ಪ್ಲಾನ್ ಫಂಡ್ ಎಲ್ಲರಾಗ ಡೈವರ್ಟ್ ಹಾಕ್ಕೊಂಡು ಹೋಗ್ತಾ ಇದ್ದೇನೆ. ಇದೇ ಫಸ್ಟ್ ಮೊದಲನೇ ವರ್ಷ ನಾವು ಮಾಡ್ತಾ ಇರೋದು ಹೋರಾಟ. ಇದೇ ಥರ ನಾವು ಹೋರಾಟ ಮಾಡಿ ಗೆದ್ದಬೇಕಾದ್ರೆ ಇದನ್ನೇ ನಾವು ನೋಡ್ಕೋಬೇಕು. ಸುಮ್ಮನೆ ಹೋರಾಟ ಬಿಟ್ಬಿಟ್ರೆ ತಿರ್ಗಾ ಫಂಡ್ ಹೋಗೇ ಹೋಗುತ್ತೆ. ಅದನ್ನ ಯಾರು ಹೋಗಿ ಫಾಲೋ ಮಾಡೋದು? ಯಾರು? ವೆಲ್ಫೇರ್ ಮಿನಿಸ್ಟ್ರೇ ತಿಳಿಸ್ಬೇಕು. ಅವನ್ನೇ ನಾವು ಇಟ್ಕೋಬೇಕು. ಇಲ್ಲೆಲ್ಲ ಕೂತ್ಕೊಂಡ್ರೆ EMN ಏನಾಗಲ್ಲ, SNR ಏನಾಗಲ್ಲ. ಮಹದೇವಪ್ಪ ಮನೆ ಮುಂದೆನೇ ಹೋಗ್ಬೇಕು. ನಾವು ನೆಕ್ಸ್ಟ್ ಅಟೆಂಪ್ಟ್ ನಾವು ಅಲ್ಲೇ ಹೋಗ್ಬೇಕು. ಇದರಿಂದ ಮುಗಿಸ್ಕೊಂಡು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಕಾರಣ ಕೊಡಗನಹಳ್ಳಿ ರಾಮಯ್ಯ ಅಣ್ಣ ಅವರ ಕೋಪ. ಆ ಕೋಪದಿಂದ ಹುಟ್ಟಾಕಿದೆ ಈ ಹೋರಾಟ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೋಬೇಕು. ನಾವು ಇನ್ನು ಮುಂದೆ ಸುಮಾರು ವಿಚಾರಗಳು ನಮ್ಮ ಜಿಲ್ಲೆಯಲ್ಲಿ ಪೆಂಡಿಂಗ್ ಇದೆ. ದಲಿತರಿಗೆ ಆಗಬೇಕಾಗಿರ್ತಕ್ಕಂಥ ಕೆಲಸಗಳಿಗೆಲ್ಲ ಪೆಂಡಿಂಗ್ ಇರ್ತಕ್ಕಂಥದ್ದು. ಉದಾಹರಣೆಗೆ ಹೇಳಬೇಕಾದ್ರೆ ಸ್ಮಾರಕ ಭವನ ಅಂಬೇಡ್ಕರ್ ಯಾವ ರಾಜ್ಯಕ್ಕೆ ಊರಿಗೆ ಕಾಲಿಟ್ಟರು ಆ ಊರುಗಳಲ್ಲಿ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ 5 ಎಕರೆ ಜಮೀನಲ್ಲಿ ಸ್ಮಾರಕ ಭವನ ಕಟ್ಟಬೇಕಂತೇಳಿ ಆದೇಶ ಆಗಿದೆ. ಅದು ಪೆಂಡಿಂಗ್ ಆಗಿದೆ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಬರೀ ನಾವು ನಮ್ಮ ದುಡ್ಡನ್ನ ಸರ್ಕಾರ ಕಿತ್ಕೊಂಡಿದೆ, ಮಿಸ್ಯೂಸ್ ಮಾಡಿದೆ ಅನ್ನೋ ಜೊತೆಗೆ ನಮ್ಗೆ ಏನೇನು ಈ ಕಾಂಗ್ರೆಸ್ ಸರ್ಕಾರ ಮೋಸ ಮಾಡಿದೆ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಒಂದು, ನಮಗೆ ಬಾಬಾ ಸಾಹೇಬರು KGFಗೆ ಬಂದು ಹೋಗಿರುವ ಸ್ಥಳವಾಗಿರೋದ್ರಿಂದ ಇಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ 5 ಎಕರೆ ಜಮೀನಲ್ಲಿ ಸ್ಮಾರಕ ಭವನ ಕಟ್ಟಬೇಕಂತೇಳಿ ಜಾಗವನ್ನು ಗುರುತಿಸಿ ಪಾಣಿಯಲ್ಲಿ ಕೂಡ ಹೆಸರು ಬಂದ್ಬಿಟ್ಟಿದೆ. ಇದು ಸರ್ಕಾರದ ಜಾಗ, ಇಲ್ಲಿ ಸ್ಮಾರಕ ಭವನ ಕಟ್ಟಬೇಕಂತೇಳಿ ಪಾಣಿಯಲ್ಲಿ ಕೂಡ ಹೆಸರು ಬಂದ ನಂತರ ಅದನ್ನ ಕ್ಯಾನ್ಸಲ್ ಮಾಡಿಸಿದ್ದಾರೆ. ಈ ಸರ್ಕಾರ ಮಾಡಿತ್ತು ಅಲ್ಲ, DC ಮಾಡಿದ್ರು. ಅದನ್ನ ಕೂಡ ನೀವು ಅರ್ಥ ಮಾಡ್ಕೋಬೇಕು. ಇದರ ಜೊತೆಗೆ KGFಗೆ ಹೆಸರು ಅಂತ ಹೇಳಿದ್ರೆ BGML, ದಯವಿಟ್ಟು ಅರ್ಥ ಮಾಡ್ಕೋಬೇಕು.
ಬೇರೆ ಮುಳಬಾಗಲು ಮಾಲೂರು ಕಡೆಯಿಂದೆಲ್ಲ ಬಂದಿದ್ದೀರಿ, ಕೋಲಾರಿಂದ. ಅದಕ್ಕಾಗಿ ವಿಚಾರವನ್ನು ಹೇಳ್ತಾ ಇದ್ದೀನಿ. KGF ಅಂತ ಹೇಳಿದ್ರೆ BGML ಕಾರ್ಮಿಕರು ಇಲ್ಲಿ KGF ಅನ್ನ ಕಟ್ಟಿದವರು. ಪ್ರತಿಯೊಬ್ಬರು ಕೂಡ ದಲಿತರೇ ಅದನ್ನ ಅಸ್ಪೃಶ್ಯರ ಅದನ್ನ ಅರ್ಥ ಮಾಡ್ಕೋಬೇಕು. ಬಾಬಾ ಸಾಹೇಬರು ಅದನ್ನ ನೋಡಕ್ಕೆ KGF ಬಂದ್ರು, ಅದನ್ನ ಅರ್ಥ ಮಾಡ್ಕೋಬೇಕು. ಇದು KGF ಮುಚ್ಚಿದ ನಂತರ ಈ KGF ಅಲ್ಲಿ ಆಲ್ಟರ್ನೇಟ್ ಈ ಕಾರ್ಮಿಕರುಗಳಿಗೆ ಆಲ್ಟರ್ನೇಟ್ ಕೆಲಸ ಕೊಡ್ಬೇಕಂತೇಳಿ ತಮಿಳುನಾಡು ಚೀಫ್ ಮಿನಿಸ್ಟರ್ ಆಗಿದ್ದ ಕಾಮರಾಜರ್ ಅವರ ಪ್ರಯತ್ನದಲ್ಲಿ BML ಬಂತು. ಈಗ BML ನ ಸ್ಥಿತಿಯನ್ನ ನೀವು ನೋಡ್ಬೇಕು. ಅಲ್ಲಿ ಅದು ಖಾಸಗೀಕರಣ ಮಾಡಕ್ಕೆ ಪ್ರಯತ್ನ ಮಾಡಿದ್ರು ಬಿಜೆಪಿ ಸರ್ಕಾರದವರು. ಇಲ್ಲಿ ಇರ್ತಕ್ಕಂಥ ಕಾರ್ಮಿಕರು ನಮ್ಮ SND/ST ಅಸೋಸಿಯೇಷನ್ ಹೋರಾಟ ಮಾಡಿ ಅದನ್ನ ತಡೆಗಟ್ಟರು. ಆದ್ರೆ ಟೆಕ್ನಿಕ್ ಆಗಿ ಅದನ್ನ ಕುತಂತ್ರ ಮಾಡಿ ಈ ಬಿಜೆಪಿ ಸರ್ಕಾರ ಎಂಪ್ಲಾಯಿಗಳನ್ನ ಕಡಿಮೆ ಮಾಡಿ TCL ಎಂಪ್ಲಾಯಿಗಳನ್ನ ಹೆಚ್ಚು ಮಾಡಿ, ದಯವಿಟ್ಟು ಕೃಷ್ಣ ಇಲ್ಲಿ ಕೇಳಿ ಹೇಳ್ತೀವಿ. BML ಅಲ್ಲಿ ಕಾರ್ಮಿಕರು ಪರ್ಮನೆಂಟ್ ಎಂಪ್ಲಾಯಿಗಳನ್ನ ಕಡಿಮೆ ಮಾಡಿ TCL ಎಂಪ್ಲಾಯಿಗಳನ್ನ ಹೆಚ್ಚು ಮಾಡಿ ಅವ್ರಿಗೆ ಬರೀ 15,000 16,000 ಸಂಬಳ ಕೊಟ್ಟು ಅವ್ರ ರಕ್ತಗಳನ್ನ ಹಿಂಡಿ BML ಅನ್ನ ಡೆವಲಪ್ ಮಾಡ್ಕೊಂಡು ಬರ್ತಾ ಇದ್ರೆ ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಲಾಭಗಳನ್ನ ಪಡ್ಕೊಳ್ತಾ ಇದೆ ಈ ಸರ್ಕಾರ. ಈ ಮಧ್ಯದಲ್ಲಿ ಅಲ್ಲಿ ಪರ್ಮನೆಂಟ್ ಎಂಪ್ಲಾಯ್ ಬೇಕಂತೇಳಿ ಒಂದು ಅವಕಾಶ ಬಂದಾಗ ಉತ್ತರ ಭಾರತದಿಂದ ಅದರ್ ಕ್ಯಾಸ್ಟ್ ಹಿಂದೂಗಳನ್ನ ಎತ್ಕೊಂಡ್ಬಂದು ಇಲ್ಲಿ ತುಂಬಿಸ್ತಾ ಇದ್ದಾರೆ. RSS ಕಾರ್ಮಿಕರನ್ನ ಇಲ್ಲಿ ತುಂಬಿಸ್ತಾ ಇದ್ದಾರೆ. ಈಗಾಗಲೇ 43 ಎಂಪ್ಲಾಯಿಗಳು ಬಂದು ಅಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಅದನ್ನ ಕಂಡು ಇಲ್ಲಿ ಇರ್ತಕ್ಕಂಥ TCL ವರ್ಕರ್ ಎಲ್ಲರೂ ಕೂಡ ದಲಿತರೆ ಅರ್ಥ ಮಾಡ್ಕೊಳ್ಳಿ. ಅವರು ಸುಮಾರು 15ರಿಂದ 20 ವರ್ಷ ಕಾಲ ಅವರು ಅದರಲ್ಲಿ ಕೆಲಸಗಳನ್ನ ಮಾಡಿ ಸುಮಾರು ಜನ ಸತ್ತೋಗಿದ್ದಾರೆ. ಅವರಿಗೆ ಯಾವುದೇ ಸೌಲಭ್ಯಗಳು ಸಿಕ್ಕಲಿಲ್ಲ. ಅವರು ಸುಮಾರು ದಿನದಿಂದ ಎಲ್ಲ ಡಬಲ್ ಡಿಗ್ರಿ ಪಡೆದಿರ್ತಕ್ಕಂಥವ್ರು ಅಲ್ಲಿ TCL ವರ್ಕರ್ಗಳು ಇರೋದು. ಸೊ ಹಂಗಾಗಿ ಅವರು ನಮಗೆ ಪರ್ಮನೆಂಟ್ ಕೆಲಸ ಕೊಡಿ, ನಮಗೆ ಎಲ್ಲ ವಿಧವಾದ ಇದು ಅವಕಾಶಗಳಿದೆ, ನಾವು ಸರ್ವಿಸ್ ಮಾಡಿದ್ದೀವಿ, ನಮಗೆ ಕೆಲಸ ಕೊಡಿ ಅಂತ ಹೇಳಿದ್ರೆ ಈ ಬಿಜೆಪಿ ಸರ್ಕಾರ ಉತ್ತರ ಭಾರತದಲ್ಲಿ RSS BJP ಕಾರ್ಯಕರ್ತರನ್ನ ಅದರಲ್ಲಿ ಕೆಲಸಗಳನ್ನ ಕೂಡ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಅಂತ ಹೇಳಿದ್ರೆ ಸುಮಾರು 80ರಿಂದ 1 ಲಕ್ಷ ರೂಪಾಯಿ ಸಂಬಳ ಅವರಿಗೆ. ನಮ್ಮ ದಲಿತ ಕಾರ್ಮಿಕರುಗಳಿಗೆ ಬರೀ 15,000 ರೂಪಾಯಿ ಸಂಬಳದಲ್ಲಿ ದುಡಿತಾ ಇದ್ದಾರೆ, ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ. ಅವರು ಹೋರಾಟ ಕೂಡ ಮೊನ್ನೆ ಶುರು ಮಾಡಿದ್ದಾರೆ. ಹಂಗಾಗಿ ಬಂಧುಗಳೇ, ಈ BML ಅನ್ನ ನಾವು ಉಳಿಸ್ಕೋಬೇಕು. ಅದು ಒಂದೇ ಈ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸರ್ಕಾರದ ಕಂಪನಿ ಆಗಿರೋದ್ರಿಂದ ಅದು ಉಳಿಸ್ಕೋಬೇಕು. ಅದರಲ್ಲಿ ವಿಶೇಷವಾಗಿ ದಲಿತ ಕಾರ್ಮಿಕರು ಹೆಚ್ಚಾಗಿರೋದ್ರಿಂದ ನೀವೆಲ್ಲ ಕೂಡ ಅದಕ್ಕೆ ಕೋಆಪರೇಟ್ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ದಯವಿಟ್ಟು ಇದನ್ನ ರಾಜ್ಯ ಸಮಿತಿನಲ್ಲಿ ಇಲ್ಲಿ ರಾಜನಾಯಕರುಗಳು ಬಂದಿದ್ದಾರೆ. ಏನು ರಾಜ್ಯದಲ್ಲಿ ನಡೀತಕ್ಕಂಥ ದಲಿತರಿಗೆ ಆಗಿರ್ತಕ್ಕಂಥ ಅನ್ಯಾಯ ವಿರುದ್ಧ ಯಾವ ಥರ ಹೋರಾಟ ಮಾಡ್ತಾರ ಅದೇ ರೀತಿ ಸುಮಾರು 3,000 TCL ಕಾರ್ಮಿಕರಿಗೆ ಇವತ್ತು ನಿರ್ಗತಿ ಆಗಿದ್ದಾರೆ. ಅವ್ರಿಗೆ ಪರ್ಮನೆಂಟ್ ಮಾಡಲಿಲ್ಲ, ಬೇರೆಯವ್ರನ್ನ ತುಂಬಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಕೂಡ ಕಾಳಜಿ ತಗೋಬೇಕು. ರಾಜ್ಯ ಸಮಿತಿನವರು ಕೋಟಗಾನಹಳ್ಳಿ ರಾಮಯ್ಯನವರು ಕೂಡ ಇದರಲ್ಲಿ ಡಿಸ್ಕಸ್ ಮಾಡಿ ಇದ್ರ ಬಗ್ಗೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೋಬೇಕಂತೇಳಿ KGF ಅಲ್ಲಿ ಇರ್ತಕ್ಕಂಥ ದಲಿತ ಸಂಘರ್ಷ ಸಮಿತಿ ಎಲ್ಲ ಸಂಘಟನೆಗಳ ಪರವಾಗಿ ನಾನು ಮನವಿ ಮಾಡ್ಕೊಳ್ತಾ